ಕೂಡಿ ಬಂದೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ 2 ಕೊರಿಂಥಿಯರು 12:7 ತೆಗೆದು ಓದೋಣ. 7ರಿಂದ 9ವರೆಗೂ. 2 ಕೊರಿಂಥಿಯರು 12:7-9. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿ ಇರುವುದರಿಂದಲೂ ನಾನು ಹೊಗಳಿಕೊಳ್ಳುವುದೇ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೇ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಈ ಪೀಡೆಯು ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಈಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಮಲ ಅವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವುಳ್ಳವನಾಗಿ ಹೆಚ್ಚಳ ಪಡುವೆನು. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಶ್ರೀಮಂತಲ್ಲಿ ನಿವಾಸ ಮಾಡುವ ಪರಲೋಕ ರಾಜ್ಯದ ತಂದೆಯೇ, ಈ ವಾಕ್ಯದ ಮೂಲಕ ನೀನು ಮಾತಾಡು, ಕ್ರಿಯೆ ಮಾಡು, ನಡೆಸಿಕೊಡು, ಜೀವನವನ್ನು ಬಲಪಡಿಸು, ನಮ್ಮ ಜೀವನವನ್ನು ಕಟ್ಟು ಎಬ್ಬಿಸು. ವಾಕ್ಯದಿಂದ ನಮ್ಮ ಜೀವನಗಳು ಕಟ್ಟಲ್ಪಟ್ಟು ಜೀವಿಸಿ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಸಹಾಯ ಮಾಡಬೇಕಾಗಿ ನಿನ್ನ ವಾಕ್ಯವೇ ನಮಗೆ ಆಧಾರವಾಗಿ ಸ್ತಂಭವಾಗಿ ನಿಲ್ಲಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೆನ್. ನೋಡ್ರಿ, ಇಲ್ಲಿ ಈ ಮೆಸೇಜ್ಗಳು ಪ್ರಾರಂಭದಿಂದ ಕೊಡ್ತಾ ಇದ್ದೀವಿ. 97ರಿಂದ ಮೆಸೇಜ್ ಕೊಡ್ತಾ ಇದ್ದೀವಿ. ಕೊಡ್ತಾ ಇರ್ಬೇಕಾದ್ರೆ ಅವಾಗ ಒಂದು ಮಗು ಹುಟ್ಟಿ ಮಗು ಅವಾಗ ದೊಡ್ಡದಾದ ಮೇಲೆ ನೀನು ಬಟ್ಟೆಯಲ್ಲಿದ್ದರೆ ನಿಕ್ಕರಲ್ಲಿದ್ದಾಗ ಫೋಟೋ ತೋರಿಸಿದ್ರೆ ಅಯ್ಯೋ ಹಿಂಗಿದ್ನ ಅಂತೇಳಿ ಅವಾಗ ಶೈ ಆಗುತ್ತೆ. ಬಟ್ ಅದನ್ನು ದಾಟೇ ಬರಬೇಕು. ಆ ರೀತಿಯಾಗಿ ಚಿಕ್ಕ ಮಗು ಆಗಿದ್ದಾಗ ನಾವು ವಾಕ್ಯಗಳು ಕೊಡ್ತಾ ಇದ್ದಾಗ ಅದು ದಿನೇ ದಿನೇ ಇವಾಗ ನಾವು ರಕ್ಷಣೆ ಹೊಂದಿ ಇಷ್ಟು ವರ್ಷಗಳ ಕಾಲ ಆದಮೇಲೆ 38 ವರ್ಷದಿಂದ ಸೇವೆ ಮಾಡಿಕೊಂಡು ಸುವಾರ್ತೆ ಹೇಳ್ತಾ ಇರೋದ ಮೇಲೆ ಆತ್ಮಿಕದಲ್ಲಿ ಬೆಳವಣಿಗೆ ಇದೆ. ಆ ಮಗು ಕತೆ ಏನಕ್ಕೆ ಹೇಳಿದೆ ಅಂದರೆ, ಒಂದು 10 ವರ್ಷ ಮುಂಚೆ 15 ವರ್ಷ ಹಿಂದೆ ನಾನು ಕೊಟ್ಟಿರೋ ವಾಕ್ಯಗಳನ್ನ ಕೇಳಿ, ಇದೇನು ನಾವು ಈ ಥರ ಕೊಟ್ಟವಲ್ಲ ವಾಕ್ಯ, ಈ ಥರ ಕೊಡಬಾರ್ದಾಗಿತ್ತಲ್ಲ, ಈ ಥರ ತಾನೇ ಕೊಡಬೇಕಂದ್ರೆ ಆ ಟೈಮಿಗೆ ಆ ಮೈಂಡಿಗೆ ಅದೇ ವಾಕ್ಯ ಕೊಡಬೇಕಾಗತ್ತೆ. ಯಾಕಂದರೆ ಅಷ್ಟು ಮಟ್ಟಿಗೆ 1 ಸ್ಟೆಪ್ಪು, 2 ಸ್ಟೆಪ್ಪು, 3 ಸ್ಟೆಪ್ಪು, 4ನೇ ಸ್ಟೆಪ್ಪು, ಬರೀ ಸ್ಟೆಪ್ಪುಗಳಲ್ಲ, 3ನೇ ಸ್ಟೆಪ್ ಅಲ್ಲ, 100 ಸ್ಟೆಪ್ ಅಲ್ಲ, ಆತ್ಮಿಕದಲ್ಲಿ ಬೆಳಿತಾನೇ ಇರಬೇಕು. ಪರಿಶುದ್ಧವಂತನು ಇನ್ನೂ ಪರಿಶುದ್ಧವಂತನು, ನೀತಿವಂತನು ಇನ್ನೂ ನೀತಿ, ಅಂದರೆ ಎಂಡಿಲ್ಲ. ದೇವರಾಗಿ ಮಾರ್ಪಡ್ತಾ ಇರಬೇಕು. ಅದಕ್ಕೆ ಮುಗಿಂಪಿಲ್ಲ. ಯಾಕಂದರೆ ಇದೇ ವಾಕ್ಯನ ನೀವು ಎಷ್ಟೋ ಸಲ ಕೇಳಿರ್ತೀರ, ಮಾತಾಡಿರ್ತೀರ, ಬಟ್ ಈಗ ಮಾತಾಡೋದೇ ಬೇರೆ. ಅದಕ್ಕೆ ಸ್ಪಿರಿಚುವಲ್ ಬೆಳವಣಿಗೆ ಇದೆ. ಅದನ್ನು ಬೆಳಿಬೇಕು. ಚರ್ಚಿಗೆ ಒಬ್ಬರು ನೀವು ಯಾರಾದರೂ ಪ್ರಾರಂಭದಲ್ಲಿ ಚರ್ಚಿಗೆ ಒಳಗೆ ಕಾಲು ಎಂಟ್ರಿ ಇಟ್ಟು ಬಂದಿದ್ದೀರ, ನೀವು ಬರಬೇಕಾದ್ರೆ ಒಂದು ವ್ಯಾಧಿ ಇರುತ್ತೆ, ನಿಮಗೆ ಏನೋ ಸಾಲ ಸಮಸ್ಯೆ ಇರುತ್ತೆ, ಮಾಂತ್ರಿಕ ಕ್ರಿಯೆ ಇರುತ್ತೆ, ಏನೋ ಕುಟುಂಬದಲ್ಲಿ ಗಂಡ ಹೆಂಡತಿಯಲ್ಲಿ ತಂದೆ ತಾಯಿಗಳಿಗೆ ಸಮಸ್ಯೆಯಿಂದ ನೀವು ಚರ್ಚ್ ಒಳಗಡೆ ಕಾಲು ಎಂಟ್ರಿ ಆಗಿ ಇಟ್ಟಿರ್ತೀರ. ಏನೋ ಹೊಲದ ಗಲಾಟೆ, ಅದು ಬಗೆಹರಿಸ್ಬೇಕಂತ ಒಳಗಡೆ ಕಾಲು ಇಟ್ಟಿರ್ತೀರ. ಪ್ರಾರ್ಥನೆ ಮಾಡಿದ್ಮೇಲೆ ಅದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಮೇಲೆ ಅದನ್ನೇ ಇಟ್ಕೊಂಡು ನನಗೆ 2 ಕಿಡ್ನಿ ಫೇಲ್ಯೂರ್ ಆಗಿತ್ತು, ದೇವ್ರು ನಮ್ಮ ಕಡೆ ಬಿಡುಗಡೆ ಆಯ್ತು ಅಂತ ಇದರಲ್ಲೇ ನೀನು 10 ವರ್ಷ, 15 ವರ್ಷ, 20 ವರ್ಷ ಕಾಲ ಕಳಿತೀನಂದರೆ ಇಲ್ಲ. ಅದು ಏನಕ್ಕೆ ಬಿಡುಗಡೆ ಮಾಡ್ತಾರಂದರೆ ಅದು ಸುಮ್ಮನೆ, ಅದು ಬಿಡುಗಡೆ ವಿಶ್ವಾಸ ನಂಬಿಕೆ ನಿನಗೆ ಬರಲಿ ಅಂತ ಹೇಳಿ. ಆ ವಿಶ್ವಾಸ, ಅದು ನಿನಗೆ 2 ಕಿಡ್ನಿ ಪ್ರಾಬ್ಲಮ್ ಆಗಿ ಡಾಕ್ಟರ್ ಆಗಲ್ಲ ಅಂದಾಗ ಬಿಡುಗಡೆ ಆಗಿದ ತಕ್ಷಣ ಅದು ದೇವರಿಗೆ ಅದಕ್ಕೆ ಸಂಬಂಧ ಇಲ್ಲ. ಆಗ ನೀನು ಬಿಡುಗಡೆ ಆದಮೇಲೆ ನೀನು ಪೂರ್ಣವಾಗಿ ಪಾಪ ಶಾಪದಿಂದ ಬಿಡುಗಡೆ ಹೊಂದಬೇಕು. ಪ್ರಾರ್ಥನೆ ಮಾಡಿ ದೀಕ್ಷಾಸ್ನಾನ ಹೊಂದಬೇಕು. ದೀಕ್ಷಾಸ್ನಾನ ಹೊಂದಿದ ಮೇಲೆ ಅಭಿಷೇಕ ಹೊಂದಬೇಕು. ದೇವರ ಐಕ್ಯತೆಯಲ್ಲಿ ಬರಬೇಕು. ಪ್ರಾರ್ಥನೆ ಮಾಡಬೇಕು. ವಾಕ್ಯ ಓದಬೇಕು. ಆತ್ಮಗಳ ಆದಾಯ ಮಾಡುವ ಭಾರ ನಿನಗೆ ಬರಬೇಕು. ಸಭೆಗಳಿಗೆ ಗುಂಪಾಗಿ ಆತ್ಮಗಳನ್ನ ಕರ್ಕೊಂಬರುವ ಸ್ವಭಾವ ನಿನಗೆ ಬರಬೇಕು. 2ನೇದಾಗಿ ಲೋಕಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ಪ್ರೀತಿ ಬೆಳಿಬೇಕು. ವಾಕ್ಯಗಳು ಓದಿದಾಗ ಟೈಮ್ ಒಂಥರ ಮಾತಾಡುತ್ತೆ, ಅದನ್ನೇ ಇವಾಗ ಪ್ರಸಂಗದಲ್ಲಿ ಬರ್ತಾ ಇದೆ. 2ನೇ ಟೈಮಲ್ಲಿ ನೀನು ಓದಿದಾಗ ಬೇರೆ ರೂಪದಲ್ಲಿ ಮಾತಾಡುತ್ತೆ. ಅದಕ್ಕೆ ನಾನು ಯಾವತ್ತು ಮೆಸೇಜ್ನ ಬರೆದಿಟ್ರೆ
ಬುಕ್ಕಲ್ಲಿ ನೋಟ್ ಮಾಡೋದೆಲ್ಲ ಹಾಕ್ಬಿಡ್ತೀನಿ. ಆದರೆ ಡ್ಯಾನಿಯಲ್ ರೆವಲ್ಯೂಷನ್ಗಳು ಅದು ಭಾಳ ಅಂಧಕಾರವಾದ ಮೈಂಡಲ್ಲಿ ನಿಲ್ಲೋದಿಲ್ಲ, ಅಷ್ಟು ಮಟ್ಟಿಗೆ ನಮಗೆ ಶಕ್ತಿ ಇಲ್ಲ. ಅದರಿಂದ ಅದನ್ನು ಮಾತ್ರ ಸ್ವಲ್ಪ ಡೀಪ್ ಆಗಿರೋದನ್ನ ಮಾತ್ರ ನೋಟ್ಬುಕ್ಕಲ್ಲಿ ಬರೆದಿರ್ತೀವಿ, ಅದನ್ನು ಬರಿತಿರ್ತೀವಿ ಹೊರತು ಮಿಕ್ಕಿದ್ದೆಲ್ಲ ಬಂದ್ಬಿಟ್ಟು ರೆವಲ್ಯೂಷನ್ ಬಿಟ್ಟು ಇದೆಲ್ಲ ಬಿಟ್ಟು ಮಿಕ್ಕಿದ್ದೆಲ್ಲ ಬಂದ್ಬಿಟ್ಟು ಸ್ಪಿರಿಚುವಲಲ್ಲಿ ಬೆಳೆಯೋದನ್ನು ನಾವು ಬೆಳೀತಾನೇ ಇರಬೇಕು. ವಾಕ್ಯಗಳೆಲ್ಲ ಯಾವ ವಾಕ್ಯ ಎಲ್ಲ ಇದೆ ಅಂತ ಅಷ್ಟು ಮಟ್ಟಿಗೆ ಜ್ಞಾನ ಇಲ್ಲ, ದೇವರು ಕೊಟ್ಟಿಲ್ಲ. ಎಲ್ಲ ವಾಕ್ಯಗಳು ಮೈಂಡಲ್ಲಿರೋದಕ್ಕೆ ಯಾರ ತಂದೆಗಳು ಅವೆಲ್ಲ ಅಷ್ಟು ಮಟ್ಟಿಗಿಲ್ಲ. ಬಟ್ ಸ್ಪಿರಿಚುವಲಲ್ಲಿ ಬೆಳೆಯೋದಕ್ಕೆ, ದೇವರಾಗಿ ಮಾರ್ಪಡೋದಕ್ಕೆ ನಾವು ದಿನೇ ದಿನೇ ಬೆಳೀತಾ ಇರಬೇಕು, ದೇವರ ಐಕ್ಯತೆಯಲ್ಲಿ ನಿಲ್ತಾ ಇರಬೇಕು, ಸಂಪೂರ್ಣವಾಗಿ ದೇವರಾಗಿ ಆಗೋದಕ್ಕೆ ಮಾರ್ಪಡ್ತಾ ಇರಬೇಕು. ಒಂದು ಸೇವಕರು ಹೇಳಿದ್ರು, ಡ್ಯಾನಿಯಲ್ನ ರೆವಲ್ಯೂಷನ್ನ ನಾನೊಂದು 20 ವರ್ಷದಿಂದ ಅದನ್ನು ಧ್ಯಾನ ಮಾಡಿ ಅದನ್ನೇ ಬೋಧಿಸ್ತಾ ಇದ್ದೀನಿ. ಮುಗಿಸಿದ್ರೆ ಅಂದರೆ ಅದರಲ್ಲೆಲ್ಲ ಮುಗಿಸೋಕ್ಕಾಗೋದಿಲ್ಲ, ಅದು ಈ ಜನ್ಮದಲ್ಲಿ ಆಗಲ್ಲ. ನಮಗೆ ಆಯುಸ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟಕ್ಕೆ ಆಗೋದಿಲ್ಲ. ಅದು ನಾವು ಒಂದೊಂದು ಟೈಮ್ ಒಂದೊಂದು ಥರ ಮಾತಾಡ್ತಾನೇ ಇರುತ್ತೆ, ತೆಗಿತಾನೇ ಇರಬೇಕು. ಅದು ಮುಗಿಸಲ್ಲ. ನಾನು ತೆಗೆದು ಕೊಡ್ತೀನಿ, ಬೇರೆಯವ್ರು ತೆಗೆದ್ರೆ ಬೇರೆ ರೂಪದಲ್ಲಿ ತೆಗಿತಾರೆ, ಅದು ತೆಗಿತಾ ಇದ್ರೆ ಬರ್ತಾನೆ ಇರುತ್ತೆ, ಅದಕ್ಕೆ ಎಂಡಿಲ್ಲ ಅಂತಾನೆ. ಆ ರೀತಿ ಸ್ಪಿರಿಚುವಲಲ್ಲಿ ಬೆಳವಣಿಗೆ ಇದೆ, ಅದನ್ನೇ ಇವತ್ತು ನಾವು ನೋಡ್ಬೇಕಾಗಿರೋದು. ಇಲ್ಲಿ 3 ಪಾರ್ಟ್ ಇದೆ. ಕಾಯಿಲೆ ಬರೋದಕ್ಕೆ ಕಾರಣ ಸೈತಾನನೇ ಅಂತ ಸ್ಪಷ್ಟವಾಗಿದೆ. ಹೋದ್ರೆ ಇಲ್ಲಿ ಕೆಳಗಡೆ ಇದೆ ನೋಡು, ಪೌಲ್ನ ಸೈತಾನ ಹಿಡಿಯೋಕ್ಕಾಗುತ್ತಾ? ಪೌಲ್ ಬಂದ್ಬಿಟ್ಟು ಅಪೊಸ್ತಲರ 9ರಲ್ಲಿ ಅವನ್ನ ದರ್ಶಿಸಿ ಕಣ್ಣು ಕುರುಡನಾಗಿ ಮಾಡಿ ಒಂದು ಬೆಳಕಿನಿಂದ ದರ್ಶಿಸಿ ಅವನ್ನ ದೇವ್ರ ಕಡೆಗೆ ದೇವ್ರು ಕರ್ಕೊಂಡು ಪೌಲ್ ಮೂಲಕವಾಗಿ 13 ಚಾಪ್ಟರ್ ಹೊಸ ಒಡಂಬಡಿಕೆಯಲ್ಲಿ ಬರೆಯೋದಕ್ಕೆ ಮಾಡಿ ಎಷ್ಟೋ ಉಪದ್ರವಗಳು ಕಷ್ಟಗಳು ಅನುಭವಿಸಿ ಅವರು ದೇವರ ರಾಜ್ಯಕ್ಕಾಗಿ ಉಡುಪಾಗಿಟ್ಟವ್ರು. ಒಂದು ಬೈಬಲಲ್ಲೇ ಇದೆ, ಒಂದು ಕಣ್ಣು ಯೇಸು ಅಂದರೆ ಒಂದು ಕಣ್ಣು ಪೌಲ್ ಅಂತ ಹೇಳ್ತಾರೆ. ಬಟ್ ಪೌಲ್ನ ನಾವು ಫಾಲೋ ಮಾಡೋಕ್ಕಾಗಲ್ಲ, ಬಟ್ ಅವ್ರು ಹೇಳ್ತಾರೆ ಒಂದು ಜಾಗದಲ್ಲಿ ನನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಧೈರ್ಯವಾಗಿ ಅವರು ಹೇಳ್ತಾರೆ ನನ್ನ ಫಾಲೋ ಮಾಡ್ರಿ ಅಂತ ಹೇಳ್ಬಿಟ್ಟು. ಯೇಸು ಹೇಳ್ತಾರೆ ಫಾಲೋ ಮೀ ಅಂತ, ಪೌಲು ಹೇಳ್ತಾರೆ ನಾನು ವಿಶ್ವಾಸವನ್ನು ಕಾದುಕೊಂಡೆ. ಕರೆಕ್ಟಾಗಿ ಸಾಯಕ್ಕೆ ಮುಂಚೆನೇ ಅವ್ರು ಹೇಳ್ತಾರೆ ವಿಶ್ವಾಸವನ್ನು ಕಾದುಕೊಂಡೆ, ನಂಬಿಕೆಯನ್ನು ಕಾದಿಗೆ ನನಗೋಸ್ಕರ ಪರಲೋಕದಲ್ಲಿ ಇಟ್ಟಿದೆ ಅಂತ. ಎಲ್ಲರೂ ಕೇಳ್ತಾರೆ ಈ ಸತ್ರ ನೀನು ಹೋಗ್ತೀಯ ಅಂತ. ಕ್ಲೀನಾಗಿ ಗೊತ್ತಾಗುತ್ತೆ. ಪೌಲ್ ಹೇಳ್ತಾರೆ, ಅಂದರೆ ಆ ಸ್ಪಿರಿಚುವಲ್ ಬೆಳವಣಿಗೆ ಅಷ್ಟು ದೊಡ್ಡ. ಪೌಲೇ ಹೇಳ್ತಾರೆ ವ್ಯಾಧಿ ಬರೋದಕ್ಕೆ ಇಲ್ಲಿ 12:7 ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಇದಾಯಿತು. ಈ ಪೀಡೆಯು ಅಂದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಬಟ್ ಬೈಬಲಲ್ಲಿ ಪ್ರೂಫ್ ಇಲ್ಲ. ಒಬ್ಬರು ಕಣ್ಣು ಒಂಥರ ಇತ್ತು ಅಂತ ಹೇಳ್ತಾರೆ, ಒಬ್ಬರು ಮೈಯಲ್ಲಿ ಸ್ವಲ್ಪ ಗುಳ್ಳೆಗಳಿತ್ತು ಅಂತ ಹೇಳ್ತಾರೆ. ಅಂದರೆ ಇವಾಗ ಇಲ್ಲಿದೆಯಲ್ಲ, ಏನೋ ಒಂದು ಅವರ ಶರೀರದಲ್ಲಿ ಒಂದು ಸಮಸ್ಯೆ ಇದೆ, ಶೂಲ ಅಂತಿದೆ ಇಲ್ಲಿ, ಬೇರೆ ತೆಲುಗಳೆಲ್ಲ ಮುಳ್ಳು ಅಂತಿದೆ. ಅಂದರೆ ಶರೀರದಲ್ಲಿ ಏನೋ ಒಂದು ಮುಳ್ಳಿದೆ ಅಂತ. ಸರಿ, ನಾವು ಶರೀರದಲ್ಲಿ ಬೈಬಲಲ್ಲಿ ಸ್ಪಷ್ಟವಾಗಿಲ್ಲ, ಶರೀರದಲ್ಲಿ ಒಂಥರ ಗುಳ್ಳೆಗಳು ಅಂತ ಹೇಳಿ, ಒಂಥರ ಗುಳ್ಳೆ ಥರ ಶರೀರದಲ್ಲಿ ಅವರಿಗೆ ಗುಳ್ಳೆ ಬಂದಿರುತ್ತಂತ ಹೇಳ್ತಾರೆ ಸ್ವಲ್ಪ ಜನ. ಆದರೆ ಸ್ಪಷ್ಟವಾಗಿ ಅದು ಏನು ಮುಳ್ಳು ಅದೇನು ಶೂಲ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿಲ್ಲ. ನಾವು ಒಂದು ಶರೀರದಲ್ಲಿ ಏನೋ ಒಂಥರ ಗುಳ್ಳೆಗಳ ಥರ ನಾವು ತಿಳ್ಕೊಳ್ಳೋಣ, ಸರಿ ಓಕೆ. ಇದರಲ್ಲಿ ಸ್ಪಷ್ಟವಾಗಿದೆ ಅವರು ದೇವರ ಮಗನಾಗಿರ್ತಾರೆ, ಸೈತಾನ ಹೆಂಗೆ ಬಂದು ಅಟ್ಯಾಕ್ ಮಾಡ್ತಾರೆ. ಯಾಕಂದರೆ ದೇವರ ಮಹಿಮೆಯಲ್ಲಿ ಪ್ರಸನ್ನತೆಯಲ್ಲಿ ಇರಬೇಕಾದ್ರೆ ನಮಗೆ ಅಲ್ಲಿ ಒಂದು ಪಾರ್ಟ್ ಇದೆ, ಈಗೋ ಪ್ರಾಬ್ಲಮ್. ಆ ಈಗೋ ಬರದೇ ಇರೋದಕ್ಕೆ ಆ ಮುಳ್ಳು ಬಂತಂತೆ. ಅವರಿಗೆ ಎಚ್ಚಳ ಪಡಬಾರ್ದಂತೇಳಿ ಅವರೇ ಹೇಳ್ತಾ ಇದ್ದಾರೆ, ಇದನ್ನು ಅವರೇ ಬರೆದಿರೋದು. ತನ್ನನ್ನು ತಾನು ಎಚ್ಚಳ ಪಡಬಾರ್ದಂತೇಳಿ ಆ ಶೂಲ ಅನ್ನ ಇಟ್ಟಿದ್ದಾರೆ. ಅದರಿಂದ ನಾವು 2 ಕೊರಿಂಥಿಯರು 12:2 ತೆಗೆದು ಹೋದ್ರಿ, ಇಲ್ಲಿ ನೋಡ್ರಿ, ಕ್ರಿಸ್ತನಲ್ಲಿ ಇದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ರಹಿತವಾಗಿ ಒಯ್ಯಲ್ಪಟ್ಟನು, ನಾನು ಅರಿಯೆ. ಇದು ಅವ್ರನ್ನ 14 ವರ್ಷ ಹಿಂದುಗಡೆ
ದೇವರು ಪೌಲ್ನ ಏನ್ ಮಾಡಿದ್ದಾರೆ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಮೂರನೇ ಆಕಾಶ ಅಂತಿದೆ. ಇಲ್ಲದ್ರೆ ಮೂರನೇ ಆಕಾಶ ಅಂದ್ರೆ ಇಲ್ಲಿ ಸ್ಟೆಪ್ ಇದೆ, ಅಲ್ಲಿ ಹೋಗಿದ್ದಾರೆ. 14 ವರ್ಷ ಹಿಂದೆ ಹೋಗಿ ಬಂದಿದ್ದಾರೆ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ರೆವಲ್ಯೂಷನ್ ಪ್ರಕಟಣೆಯಲ್ಲಿದೆ, ಯೋವಾನಲ್ಲಿ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಪ್ರಕಟಣೆಯಲ್ಲಿ ಯೋವಾನ್ನ ಬಂದು ನಿನ್ನ ಮೇಲೆ ಹತ್ತಿ ಬಾ ಅಂದಿದ ತಕ್ಷಣ ಅವ್ರು ಹೋಗಿದ ತಕ್ಷಣ ಪರವಶರಾಗಿ, ಶರೀರ ಇಲ್ಲೇ ಇರುತ್ತೆ, ಆತ್ಮ ಹೋಗಿ ಎಲ್ಲ ತೋರಿಸ್ಕೊಡ್ತಾರೆ. ಅದನ್ನ ನೋಡಿ ಅವರು ಬರೆದು ಇವಾಗ ಪ್ರಕಟಣೆ ಕಡೆ ಕಾಲದಲ್ಲಿ ಏನೇನು ನಡೀತಿದೆ ಅದನ್ನು ಕೊಟ್ಟಿರೋದೇ ಇವಾಗ ನಡೀತಾ ಇದೆ. ಆ ರೀತಿಯಾಗಿ ಇವ್ರನ್ನ ಕೂಡ ಮೂರನೇ ಆಕಾಶ ಪರ್ಯಂತರವಾಗಿ ಅವನೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಬೈಬಲ್ ಅಲ್ಲಿ ಕೂಡ ಮೂರನೇ ಆಕಾಶಕ್ಕೆ ಹೋಗಿ ಬಂದಿದ್ದಾರೆ. ಏನಂದ್ರೆ ಈ ರೀತಿ ಅವರು ಮೂರನೇ ಆಕಾಶಕ್ಕೆ ಹೋಗಿ ಬಂದು ಬಲವಾಗಿ ದೇವರ ಸೇವೆಗಳನ್ನ ಮಾಡ್ತಾ ಇರೋದ್ರಿಂದ ಅವರಿಗೆ ಈಗೋ ಪ್ರಾಬ್ಲಮ್ ಅನ್ನೋದು ಒಂದು ಬಂದು ಸೇರ್ಕೊಂಡಿದೆ. ಆ ಈಗೋ ಅನ್ನೋದು, ಯಾಕಂದ್ರೆ ಮೂರನೇ ಆಕಾಶಕ್ಕೆ ಹೋಗಿ ಬಂದ್ರಲ್ಲ ಅಂತ. ಡೇಂಜರ್ ಏನಂತ ಹೇಳಿದ್ರೆ, ಸೇವೆಯಲ್ಲಿ ಒಂದು ಸೇವೆ ಮಾಡ್ತಿದ್ರೆ ಅವ್ರನ್ನ ಬೈದ್ರೆ ಚೆನ್ನಾಗಿ ಬೈತಾರೆ. ಅವನ್ನ ಬೈದಾಗ ಅವರು ಅವ್ರ ಮೇಲೆ ಕೋಪ ಪಡ್ತಾರೆ. ಬಟ್ ಅದೇನಷ್ಟು ಡೇಂಜರ್ ಇಲ್ಲ. ಆಕ್ಚುಲಿ ಕೋಪ ಪಡಬಾರ್ದು. ದೇವ್ರೆ ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ, ಕ್ಷಮಿಸಿರಿ ಅಂತಾನೆ ಪ್ರೇಯರ್ ಮಾಡೋದು. ಅಷ್ಟು ಮಟ್ಟಿಗೆ ಸ್ಪಿರಿಚುವಲ್ ಅಲ್ಲಿ ಬೆಳೆದಿರ್ಬೇಕು. ಇವಾಗ ವಾಟ್ಸಪ್ ಬಂದಿರೋದ್ರಿಂದ ಒಂದು ಸೇವಕರು, ಇವಾಗ ನಾವು ಸೇವೆ ಮಾಡ್ತಾ ಇದೀವಿ, ಇನ್ನು ನಾನು ದೊಡ್ಡ ಸೇವೆ ಪ್ರಾರಂಭಿಸಿದ್ರೆ, ದೊಡ್ಡ ಸೇವೆಯಾಗಿ ಬೆಳೆದ್ರೆ, ಬ್ರಾಂಚ್ಗಳಾದರೆ ನನಗೆ ಆಪೋಸಿಟ್ ಆಗಿ ಸೈತಾನು ಕ್ರೈಸ್ತರಲ್ಲೇ ಎಬ್ಬಿಸಿ ನನಗೆ ವಿರೋಧವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಇದು ಸೈತಾನ ಕೆಲಸ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕು. ಒಬ್ರು ಮ್ಯೂಸಿಕ್ ಬಾರ್ಸೋರಾಗಲಿ, ಹಾಡು ಹೇಳ್ಬೇಕಾದ್ರೆ ಆಗಲಿ, ಅವ್ರನ್ನ ಬೈದು ಹೋದ್ರೆ ಅದು ಏನು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ಹೊಗಳಿದ್ರೆ ಮಾತ್ರನೇ ಭಯಂಕರ ಡೇಂಜರ್. ಹೊಗಳಿದ್ರೆ, ನೀನು ಈ ರೀತಿ ಪ್ರಸಂಗ ಮಾಡಿಬಿಟ್ಟೆ, ನೀನು ಈ ರೀತಿ ಸೇವೆ ಮಾಡಿಬಿಟ್ಟೆ, ನೀನು ಈ ರೀತಿಯಾಗಿ ನಿನ್ನನ್ನು ಸೇವೆಯಲ್ಲಿ ಮಾಡಿದೆ ಅಂತ ಹೇಳಿದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಈಗೋ ಪ್ರಾಬ್ಲಮ್ ಇಂದ ಅವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಈಗೋ ಬಂದಿರೋದ್ರಿಂದ, ಅವರು ಹೆಮ್ಮೆ ಬರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗಿ ಅವರ ವೈಯಕ್ತಿಕವಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ ನೋಡಿ. ಒಂದು ಸೇವಕರು, ಒಂದು ಆರ್ಡಿನರಿ ಮ್ಯಾನ್, ಅವರಲ್ಲಿ ಪ್ರಾಣಾತ್ಮ ಶರೀರ ಇರುತ್ತೆ. ಅವರು ಎಲ್ಲರ ಥರನೂ ಇರ್ತಾರೆ. ಅವರಿಗೆ ಅಭಿಷೇಕ ಅನ್ನೋದು ಅವ್ರ ಶರೀರದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಅಭಿಷೇಕ ಬಂದು ಕುತ್ಕೊಂಡು ದೇವರೊಂದು ಪ್ಲ್ಯಾನ್ ಇಟ್ಟಿರ್ತಾರೆ ಈ ಲೋಕದಲ್ಲಿ ಮಾಡ್ಬೇಕಂತೇಳಿ. ಆ ಪ್ಲ್ಯಾನನ್ನು ಅವ್ರ ಮೂಲಕ ನಡೆಸ್ತಾರೆ. ಅದು ಚಿಕ್ಕದಾಗಿರ್ಬೋದು, 10 ತಾಲಂತಿರ್ಬೋದು, 5 ತಾಲಂತಿರ್ಬೋದು. ಅವರಿಗೆ ಒಬ್ಬ ವಿಷಯದಲ್ಲಿ ಅಗಸ್ಟಿನ್ ಜಬಕುಮಾರ್ನ ತಮಿಳುನಾಡಿಂದ ಬಿಹಾರಿಗೆ ಕರೆಸಿ ದೊಡ್ಡ ಸ್ಕೂಲ್ ಮಾಡಿದ್ದಾರೆ, IT ಮಾಡಿದ್ದಾರೆ. ಯಾಕಂದರೆ ಎಜುಕೇಷನ್, ದೇವ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಎಜುಕೇಷನ್ ಕೊಟ್ಟು ಅವ್ರನ್ನ ಮಾಡಿದ್ದಾರೆ. ಅಸ್ಟೆಂಟ್ ಸೇವಕರನ್ನ ಎಬ್ಬಿಸಿದ್ದಾರೆ. ಪ್ಲಸ್ ಅವರು ಮಿಷನರಿ ಆಗಿ ಸೇವಕರನ್ನ ಎಬ್ಬಿಸಿ ಅಲ್ಲಲ್ಲಿ ಚರ್ಚ್ ಮಾಡಿದ್ದಾರೆ. ಮತ್ತು ಏಸನ್ ಅಂತೇಳಿ ಆಂಧ್ರದಲ್ಲಿ ಅವ್ರನ್ನ ಆರಿಸಿ ತೆಗೆದುಕೊಂಡು ಬ್ರಾಂಚ್ಗಳು ಮಾಡಿದ್ದಾರೆ. ಇವಾಗ ಇಲ್ಲ, ಆದರೆ ಅದು ಟ್ರಿಬಲ್ ಆಯಿತು, ಡಬಲ್ ಆಗ್ತಾ ಇದೆ ಇನ್ನು. ಆ ರೀತಿ ಮಾಡ್ತಾರೆ. ಆದರೆ ಎಲ್ಲ ಗಮನ ಇಟ್ಟು ಕೇಳ್ರಿ, ಈ ಮುಳ್ಳು ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಏನಾಯ್ತು ಅಂತ ಹೇಳಿದ್ರೆ, ಮನುಷ್ಯನಾಗಿ ನಾವಿದ್ದೀವಿ, ನಮಗೆ ಪ್ರಾಣಾತ್ಮ ಶರೀರ ಕೊಟ್ಟಿದ್ದಾರೆ, ನಾವು ಆರ್ಡಿನರಿ ಮ್ಯಾನು. ಈ ಅಭಿಷೇಕ ಬಂದು ಪರಲೋಕ ರಾಜ್ಯ ದಿಟ್ಟಗಳು ನಮ್ಮ ಮೂಲಕ ನೆರವೇರ್ತಾ ಇದ್ದಾಗ, ಪ್ರಾಣ ಹೋಗೋದಾಗಲಿ, ರಕ್ತ ಸಾಕ್ಷಿಯಾಗಿ ಮರಣ ಹೊಂದೋದಾಗಲಿ, ಎಲ್ಲಾದರೂ ಹೊಡ್ತಾ ತಿನ್ನೋದಾಗಲಿ, ಊಟ ಇಲ್ದಾಗಲಿ, ಈ ಎಷ್ಟೇ ಕಷ್ಟಗಳು, ಇವೆಲ್ಲ ಝೀರೋ. ಇವೆಲ್ಲ ಉಪ್ಪಿನಕಾಯಿ ಇದ್ದಂಗೆ. ಊಟ ಸಾಂಬಾರು ಥರ ಅಲ್ಲ ಅದು ಸುಮ್ಮನೆ ಪಿಕ್ಕಲ್ಸ್. ಅದು ಇದ್ರೂ ಸರಿ, ಇಲ್ಲದೆ ಹೋದ್ರೂ ಸರಿ. ಆದರೆ ದೇವರ ತರ್ಶನವನ್ನಿಟ್ಟು ಸೇವೆ ಮಾಡ್ತಾ ಇದ್ದಾಗ, ಅವ್ರ ಬಾಡಿಗೆ ಅವ್ರು ಮಾಡ್ತಾ ಇರಬೇಕಾದ್ರೆ ನಮ್ಮದು ಮಾನಸಿಕತೆ ಅಲ್ಲಿ ಇಡಬಾರ್ದು. ಈಗೋ ಪ್ರಾಬ್ಲಮ್ ಆಗಲಿ, ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳೋದು ಫೌಂಡರ್ ಅಂತ ಹೇಳಿ ಆಗೋದಾಗಲಿ. ಇವಾಗೇನೋ ರೆವರೆಂಟ್ಗಳು, ಡಾಕ್ಟ್ರು ಓದೋದಕ್ಕೆ ಎಷ್ಟೋ ಕಷ್ಟಪಡ್ತಿದ್ದಾರೆ. 5 ವರ್ಷ ಸೀಟ್ಗಳು ಸಿಗದಾಗೆ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ. ಇವರು ಒಂದು ವಾರದಲ್ಲಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಡಾಕ್ಟರ್ ಅಂತ ಹಾಕ್ಕೊಂತ ಇದ್ದಾರೆ. ಈ ರೀತಿ ಈಗೋ ಪ್ರಾಬ್ಲಮ್. ಕೋರ್ಟ್ಗಳು ಎಲ್ಲಿಂದ ಬಂತು ಗೊತ್ತಿಲ್ಲ. ಚಳಿಗೆ ಫಾರಿನ್ಗೆ ಹೋದಾಗ ಚಳಿ ಆಗುತ್ತೆ. ಅದನ್ನು ಕೋರ್ಟಲ್ಲಿ, ನೀವು ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಪ್ಯಾಂಟ್ ಶರ್ಟಲ್ಲಿ ಸೇವೆ ಮಾಡ್ತಿದ್ರಿ, ಇಲ್ಲಿ ಕೋರ್ಟಲ್ಲಿ ಸೇವೆ ಮಾಡ್ಬೇಕಂತ ಹೇಳ್ತಾರೆ. ಚಳಿ ಆಗುತ್ತೆ, ತಡ್ಕೊಳಕ್ಕಾಗಲ್ಲ. ಕೆಳಗಡೆ ಬಂದು ಚಪ್ಪಲಿಯ ಶೂಸ್ ಹಾಕಬೇಕಿದ್ರೆ ಅದು ಐಸಿಂದ ಕಾಲು ಇಡೋಕ್ಕಾಗೋದಿಲ್ಲ, ಪ್ರಾಣ ಹೋಗ್ಬಿಡುತ್ತೆ.
ಅದರಿಂದ ಶೂಸ್ ಹಾಕೊಂಡೆ ಮೆಸೇಜ್ ಕೊಡಬೇಕಾಗಿದೆ. ಬಟ್ ಇದನ್ನೆಲ್ಲ ಆ ಕಾಲಕ್ಕೆ ತಕ್ಕಂತೆ ನಡ್ಕೊಂಡು ಹೋಗ್ತಾ ಇರಬೇಕೆ ಹೊರತು ಅದನ್ನ ನಾವು ಮಿನಿಸ್ಟ್ರಿಯಲ್ಲಿ ಅಳವಡಿಸ್ಕೊಳ್ಬಾರ್ದು. ಅವಶ್ಯಕತೆ ಇಳಿದಾಗ ಸ್ಪಿರಿಚುವಲಿಗೆ ಮಾತ್ರ, ದೇವರಿಗೆ ಯಾವಾಗ ಒಂದು ದೇವರು ಒಂದು ಮನುಷ್ಯನ ಎತ್ತಿ ಉಪಯೋಗಿಸೋದಕ್ಕೆ ಪ್ರಾರಂಭಿಸ್ತಾರೋ, ಅವರು ರಾಜ್ಯ ಕಟ್ಟಲ್ಪಡೋದಕ್ಕೆ ಉಪಯೋಗಿಸಿದಾಗ ಸ್ವಲ್ಪ ಜನ ಮಾತ್ರನೇ. ನಾನು ಹೊಸದಾಗಿ ಯಾರಾದರೂ ಸೇವಕರು ಅಭಿಷೇಕ ಬಂದಿದ ತಕ್ಷಣ ನಾನು ಹೇಳೋದು, ಅವ್ರನ್ನ ರಿಕ್ವೆಸ್ಟ್ ಮಾಡೋದು ಏನಂದರೆ, ನೀನು ಹೆಂಗೆ ಅಭಿಷೇಕ ಇತ್ತು ಅದ್ರ ಡಬಲ್ ಅಷ್ಟು ನಮಗೂ ಇತ್ತು. ಬಟ್ ಸ್ಟಾರ್ಟಿಂಗಲ್ಲಿ ನಮಗೆ ಹೇಳ್ಕೊಟ್ಟಿರಲಿಲ್ಲ, ಇವಾಗ ಅನುಭವದಿಂದ ಹೇಳ್ಕೊಡ್ತಾ ಇದ್ದೀನಿ, ಮಾತು ಕೇಳ್ರಿ ಅಂದರೆ ಅವರು 3 ವರ್ಷ 4 ವರ್ಷದಲ್ಲಿ ಅಭಿಷೇಕನ ಕಳ್ಕೊಂತಾರೆ. ಹೇಳೋದನ್ನ ಕೇಳೋದಿಲ್ಲ. ಏನಂದರೆ ದೇವರು ಉಪಯೋಗಿಸ್ತಾ ಇದ್ದಾಗ ಇನ್ನೂ ಕೂಡ ಉಪಯೋಗಿಸಿ ಎಲ್ಲರನ್ನೂ ಉಪಯೋಗಿಸೋದಕ್ಕೆ ಇಷ್ಟಪಡ್ತಾರೆ. ಎಷ್ಟು ಉಪಯೋಗಿಸ್ತಾರೋ ಅಷ್ಟು ಮಟ್ಟಿಗೆ ನಾವು ಮಾರಿಯಾಗಿದ್ದು, ನಮ್ಮ ಮೈಂಡ್ ನಾವು ಎಚ್ಚರ ಪಡೋಕ್ಕೆ, ನಮ್ಮ ಹೆಸರು ಹೊರಗಡೆ ಬರೋದಕ್ಕೆ, ನಮ್ಮ ಸಭೆ ಹೆಸರು ಹೊರಗಡೆ ಬರೋದಕ್ಕೆ, ಈಗೋ ಪ್ರಾಬ್ಲಮ್ ಬರ್ದಾಗೆ ನಾನು ಅನ್ನೋದನ್ನ ಬಿಟ್ಟು ದೇವ್ರನ್ನ ಹೆಚ್ಚಿಸ್ತಾ ಹೋಗ್ತಾ ಇರಬೇಕೆ ಹೊರತು, ಕಡೆಯವರೆಗೂ ಪ್ರಾಣ ಹೋಗೋ ಸಮಯದಲ್ಲಿದ್ದರೂ ಕೂಡ ದೇವ್ರನ್ನ ತೋರಿಸ್ಬಿಟ್ಟು ಹೋಗ್ಬಿಡ್ಬೇಕು. ಇಲ್ಲೇನಾಗ್ತಿದೆ ಅಂದರೆ, ದೇವ್ರ ರಾಜ್ಯ ಕಟ್ಟಲ್ಪಡೋದಕ್ಕೆ ನಮ್ಮನ್ನ ಮುಂದೆ ಇಟ್ಕೊಂಡು ನನ್ನಿಂದ ಇದು ನಡೀತಾ ಇದೆ, ನಾನು ಮಾಡ್ತಾ ಇದ್ದೀನಿ, ಆ ಥರ ಆಗ್ತಾಯಿದೆ. ಅದು ಸೇವೆ ದೇವರು ಒಂದು ದೊಡ್ಡ ಉಜ್ಜೀವನ ಮಾಡೋಕೆ ಇಟ್ಟಿರ್ತಾರೆ, ಆ ಪ್ಲಾನ್ ಎಲ್ಲ ಹೊಡೆದೋಗ್ಬಿಡುತ್ತೆ. ಅದೇ ಇಲ್ಲಿ ಪ್ರಾಬ್ಲಮ್ ಬಂದಿರೋದು. ಬೇಕಾದ್ರೆ ನೀವು 2 ಕೊರಿಂಥರು 12:7 ತೆಗೆದು ಓದ್ರಿ, ಅಲ್ಲಿದೆ ನೋಡ್ರಿ. ಈ ಕಾರಣದಲ್ಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ಅಲ್ಲೇ ಇದೆ ಸ್ಪಷ್ಟವಾಗಿ. ಹೊಗಳಿ ಅಂದರೆ ತನ್ನನ್ನು ತಾನು ಹೊಗಳಿಕೊಳ್ಳದೆ ಸುಮ್ಮನೆ ಇರ್ತೀನಿ, ಹೊಗಳಿಕೊಳ್ಳದೆ. ಯಾಕಂದರೆ ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳಬಾರದೆಂದು, ನಾನು ಈಗೋ ಪ್ರಾಬ್ಲಮ್ ಮಾಡಬಾರ್ದು, ತನ್ನನ್ನು ತಾನೇ ಹೆಚ್ಚಿಸಿಕೊಳ್ಳಬಾರದೆಂದು. ಇಲ್ಲಿ ನೋಡ್ರಿ, ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ. ಕೆಳಗಡೆ ರೆಫರೆನ್ಸ್ ಅಲ್ಲಿ ಮುಳ್ಳಂತ ಕೊಟ್ಟಿದ್ದಾರೆ. ಇದರಲ್ಲಿ ಆದರೆ ಶರೀರದಲ್ಲಿ ಏನೋ ಒಂದು, ಆದರೆ ಏನಂತ ಸ್ಪಷ್ಟವಾಗಿರಲಿಲ್ಲ. ಒಂದು ಸ್ಪಿರಿಚುವಲ್ ಅಲ್ಲಿ ಇರ್ಬೋದು, ಅವರಿಗೆ ಸ್ಪಿರಿಚುವಲ್ ಅಲ್ಲಿ ಈಗೋ ಪ್ರಾಬ್ಲಮ್ ಇರ್ಬೋದು. ಆ ಮುಳ್ಳಂದ್ರೆ ಇಲ್ಲ ಶರೀರದಲ್ಲಿ ಮುಳ್ಳೆ ಇರ್ಬೋದು, ಇಲ್ಲ ಕಣ್ಣಿಂದ ಏನೋ ಇರ್ಬೋದು. ಬಟ್ ನಾವು ಸ್ಪಿರಿಚುವಲಿಗೂ ತಗೋಬೋದು, ಆ ಶರೀರದಲ್ಲಿ ಇರೋದು ತಗೋಬೋದು. ಬಟ್ ಇಲ್ಲಿ ಶರೀರದಲ್ಲಿ ಮುಳ್ಳು, ಇದು ಏನಕ್ಕೆ ಮುಳ್ಳು ಬಂದಿದೆ, ಏನಕ್ಕೆ ಇದು ಮುಳ್ಳು ಇದೆ ಅಂತ ಹೇಳಿದ್ರೆ ನಾವು ಗಮನಿಸಿ ನೋಡುವುದಾದರೆ, ನಿನಗೆ ಈ ಮುಳ್ಳು ಹಿಡದೆ ಹೋದ್ರೆ ನೀನು ಈಗೋ ಪ್ರಾಬ್ಲಮ್ ಅಲ್ಲಿ ಎಚ್ಚರ ಪಡ್ತಾ ಇದೀಯಾ, ಅದಕ್ಕೋಸ್ಕರನೇ ಮುಳ್ಳಿಟ್ಟಿದ್ದಾರೆ. ಆ ಮುಳ್ಳಿಟ್ಟಿದ್ದಾರೆ. ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ವ್ಯಾಧಿ ತರೋದು ಸೈತಾನನೇ, ದೇವ್ರು ತರೋದಿಲ್ಲ. ಒಂದ್ಸಲ ಒಂದಿನ ಪೂರ್ತಿ ಲಿಟ್ರೀಟಿಗೆ ಹೋಗಿದ್ದೆ. ವ್ಯಾಧಿ ದೇವ್ರು ಕೊಡ್ತಾರ, ಸೈತಾನ್ ತರ್ತಾನ ಅಂತ. ದೇವ್ರೇ ಕೊಡ್ತಾರೆ ವ್ಯಾಧಿನ ಅಂತ ಹೇಳಿದಾಗ ಅದು ಸೈತಾನ್ ಕೊಡುವಂಥದ್ದು ಅಂತೇಳಿ ಬೈಬಲ್ ಇರೋದನ್ನೆಲ್ಲ ತೆಗೆದು ಮಾತಾಡಿದ್ರು. ಅವಾಗ ಗೊತ್ತಾಯ್ತು ಅದು ಸೈತಾನಿಂದ ಬರುವಂಥದ್ದಂತ. ಇಲ್ಲಿ ಸ್ಪಷ್ಟವಾಗಿದೆ. ಯಾಕಂದ್ರೆ ದೇವರ ಮಗ ಅದು, ಅವನು ಅಭಿಷೇಕ ಹೊಂದಿ ದೇವ್ರ ರಾಜ್ಯ ಕಟ್ಟಲ್ಪಡೋದಿಕ್ಕೆ. ಈ ಮುಳ್ಳು ಮಾತ್ರ ಸೈತಾನ್ ತಗೊಂಬಂದು ಇಟ್ಟಿದ್ದಾನೆ. ಅಂದ್ರೆ ದೇವ್ರು ವ್ಯಾಧಿ ಕೊಡೋದಿಲ್ಲ, ಸೈತಾನ್ ಕೊಟ್ಟಿದ್ದಾನೆ. ವ್ಯಾಧಿ ಬರೋದಕ್ಕೆ ಕಾರಣ ಏನು? ದೇವ್ರ ಮಗನಲ್ಲ. ಏನಕ್ಕೆ ವ್ಯಾಧಿ ಬಂತಂದ್ರೆ ಅವನಲ್ಲಿ ಈಗೋ ಇದೆ. ಆ ಈಗೋ ಇರೋದ್ರಿಂದ ವ್ಯಾಧಿ ಬಂದಿದೆ, ಆ ಈಗೋ ಪ್ರಾಬ್ಲಮ್ನ. ಆದರೆ ಇವ್ರು ತಪ್ಪು ಮಾಡ್ತಾ ಇದ್ದಾರೆ. ಯಾರು ತಪ್ಪು ಮಾಡ್ತಿರೋದು? ಪೌಲ್ ಏನು ತಪ್ಪು ಮಾಡ್ತಿದ್ದಾರೆ ಅಂದರೆ, ಕೆಳಗಡೆ ಪ್ರಾರ್ಥನೆ ಮಾಡ್ತಾರೆ, ಈ ಮುಳ್ಳನ್ನು ತೆಗಿ ಅಂತೇಳಿ. ಹೋದ್ರಿ ಕೆಳಗಡೆ, ಸೈತಾನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಇದಾಯಿತು. ಕರೆಕ್ಟ್ ಆಗಿದೆ, ಅದೇ ಬರ್ತಾ ಇದೆ. ಈಗೋ ನಾನು ಹೆಚ್ಚಿಸಿಕೊಳ್ಳಬಾರದಂತಾನೆ ಇದಾಯ್ತಂತ. ಕೆಳಗಡೆ ಈ ಪೀಡೆಯು ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡನು. ಅದಕ್ಕಾತನು ನನ್ನ ಕೃಪೆ ನಿನಗೆ ಸಾಕು. ಅದು ಬಲನಿತ, ಅದನ್ನು ನೋಡೋಣ. ಇಲ್ಲಿ ಪ್ರಾಬ್ಲಮ್ ಏನು? ಪ್ರತಿಯೊಬ್ಬ ಮಾನವನು ಮಾಡ್ತಿರೋ ತಪ್ಪೇನು? ಹಂಗಂದ್ರೆ ಪೌಲ್ ಏನೋ ಈ ಥರ ಮೆಸೇಜ್ ಕೊಡ್ತೀರಂತಲ್ಲ. ನಾನು ಮೊದಲೇ ಹೇಳಿದೆ, ಸ್ಪಿರಿಚುವಲ್ ಅಲ್ಲಿ ಬೆಳೆಯೋದ್ರಿಂದ ವಾಕ್ಯಗಳು ಆತ್ಮಿಕದಲ್ಲಿ ಮಾತಾಡ್ತಾ ಇರುತ್ತೆ. ಪೌಲನ್ನೇನು ದೇವರು ಕೊರತೆ ಏನು? ಅವರನ್ನೇನು ದೇವರು ಬಂದ್ಬಿಟ್ಟು ತಿರಸ್ಕರಿಸಲಿಲ್ಲ, ದೇವರು ಅವ್ರನ್ನ ಕೈ ಬಿಟ್ಟಿಲ್ಲ, ಅವ್ರನ್ನ ಉಪಯೋಗಿಸೋದನ್ನ ನಿಂದಿರಿಸಿಲ್ಲ, ಅವ್ರನ್ನೇ ನರಕಕ್ಕೆ ಹೋಗಿಲ್ಲ, ಏನಿಲ್ಲ. ಬಟ್ ಅವರು
ಸ್ಪಿರಿಚುವಲ್ ಅಲ್ಲಿ ಅವ್ರ ಸ್ಟ್ಯಾಂಡರ್ಡ್ ಅಲ್ಲಿ ಅವ್ರು ಸ್ಪಿರಿಚುವಲ್ ಇದ್ರು. ದೇವರು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ ನನಗಿನ ದೊಡ್ಡ ಕಾರ್ಯ ಮಾಡ್ತೀರಂತ. ಇದರ ಅವ್ರ ಮೂಲಕವಾಗಿ ನಾವು ಇನ್ನೂ ಆತ್ಮಿಕದಲ್ಲಿ ಬೆಳೆಯೋದು, ಸ್ಪಿರಿಚುವಲ್ ಅಲ್ಲಿ ಬೆಳೆಯೋದು. ಏನಂದ್ರೆ ಎಲ್ಲ ಗಮನ ಇಟ್ಕೊಳ್ರಿ, ನಿಮಗೆ ಅರ್ಥ ಆಗುತ್ತೆ. ಪೌಲ್ ಪ್ರೇಯರ್ ಮಾಡಿದ್ದು ಆ ಈಗೋ ಪ್ರಾಬ್ಲಮ್ ಹೋಗಲಿ ಅಂತೇಳಿ ಪ್ರೇಯರ್ ಮಾಡಿಲ್ಲ. ಅವ್ರು ಪ್ರೇಯರ್ ಮಾಡ್ತಿರೋದ ಮುಳ್ಳು ತೆಗೀರಿ ಅಂತ ಪ್ರೇಯರ್ ಮಾಡ್ತಾ ಇದ್ದಾರೆ. ಇವಾಗ ಅರ್ಥ ಆಗುತ್ತೆ ಮೆಸೇಜ್ ನಿಮಗೆ? ಅಂದ್ರೆ ನಮ್ಮ ಶರೀರದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಒಬ್ಬರು ಸಾಲ ಮಾಡಬಾರ್ದಂತ ಬೈಬಲಲ್ಲಿದೆ. ಅವ್ರು ಪ್ರೇಯರ್ ಮಾಡಬೇಕು. ಏನಂತ ಪ್ರೇಯರ್ ಮಾಡ್ಬೇಕಂದ್ರೆ, ತಂದೆ ಇರೋದ್ರಲ್ಲಿ ತೃಪ್ತಿಯಾಗಿರೋದಕ್ಕೆ, ಊಟ ಇದ್ರೆ ಸರಿ, ಇಲ್ಲದೆ ಇದ್ರು ಸರಿ, ಇರೋದ್ರಲ್ಲಿ ಇರೋಣ, ಇಲ್ಲದೆ ಇದ್ರೆ ಇರೋಣ ಅಂತೇಳಿ ಪ್ರೇಯರ್ ಮಾಡ್ಕೊಂಡು ದೇವರಲ್ಲಿ ಬೆಳಿಬೇಕು. ಇಷ್ಟ ಬಂದಂಗೆ ಹೋಗಿ ಸಾಲ ತಗೊಂತಾರೆ. ಮಕ್ಕಳು ಉಪವಾಸ ಇರಬಾರ್ದು, ಅಫಿಷಿಯಲ್ ಆಗಿ ಆಡಂಬರವಾಗಿ ಜೀವಿಸ್ಬೇಕಂತೇಳೋ ಏನೋ ಸಮಸ್ಯೆ ಬಂದಾಗ ಪ್ರೇಯರ್ ಮಾಡಬೇಕು. ಸಮಸ್ಯೆ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಸಾಲಗಾರ ಹತ್ರ ಹೋಗಬಹುದು, ದೇವರ ಹತ್ರ ಪ್ರೇಯರ್ ಮಾಡಿ. ಹಂತದಲ್ಲಿ ಸ್ಪಿರಿಚುವಲಿ ಬೆಳವಣಿಗೆ ಇದೆಲ್ಲ ಬೆಳೆಯೋದು ಬಿಟ್ಬಿಟ್ಟು ಸಾಲ ತಗೊಂಡ್ರು. ದೇವ್ರ ಹತ್ರ ಹೋಗಿ ಸಾಲ ತೀರ್ಲಿ ಅಂತ ಪ್ರೇಯರ್ ಮಾಡಿದ್ರೆ ಸಾಲ ತೀರೋದಿಲ್ಲ. ಅಂದ್ರೆ ತಂದೆ ನನ್ನ ಪಾಪವನ್ನು ಕ್ಷಮಿಸ್ರಿ. ಬೈಬಲ್ ಪ್ರಕಾರ ನಾನು ಇನ್ನೊಬ್ಬರಿಗೆ 128 ಕೀರ್ತನೆಯಲ್ಲಿದೆ, ನಿನ್ನ ಕಷ್ಟಾರ್ಜಿತವನ್ನು ನೀನು ಊಟ ಮಾಡಿ, ನಾವು ಕಷ್ಟಪಡೋದೆಲ್ಲ ನಾವು ಊಟ ಮಾಡಿ ಆಶೀರ್ವಾದವು ಅಭಿವೃದ್ಧಿ ಹೊಂದಬೇಕು ಅಂತಿದೆ. ಫಸ್ಟ್ ನಾವು ಕಷ್ಟಪಡೋದನ್ನೆಲ್ಲ ನಾವು ತಿನ್ನಬೇಕು, ಮತ್ತು ಆಶೀರ್ವಾದ ಹೊಂದಬೇಕು, ಮತ್ತು ಅದು ಅಭಿವೃದ್ಧಿ ಅಂದರೆ ಡಬಲ್ ಆಗಬೇಕು ಅಂತಿದೆ. ಅದು ದೇವರ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ ಅಂತಿದೆ. ಮೊಟ್ಟ ಸರಿ ದೇವ್ರ ರಾಜ್ಯ ನೀತಿಯನ್ನು ಹುಡುಕಿರಿ, ಅವಾಗ ಲೋಕದ ಅವಶ್ಯಕತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕೆಲಸ ಮೊದಲನೇದು ದೇವರನ್ನ ಹುಡುಕುವಂಥದ್ದು. ಇವ್ರೇನ್ ಮಾಡ್ತಾ ಇದ್ದಾರೆ, ಆ ಈಗೋ ಪ್ರಾಬ್ಲಮ್ನ ಇಂದ ನನ್ನನ್ನು ಬಿಡುಗಡೆ ಮಾಡ್ರಿ ಅಂದಿದ ತಕ್ಷಣ ನಿಮಗೆ ಇನ್ನೊಂದು ಹೇಳ್ತೀನಿ, ನಾವು ನಮ್ಮ ಶರೀರದಲ್ಲಿರುವ ಕೊರತೆಗಳನ್ನ ಬಿಡುಗಡೆ ಮಾಡ್ರಿ ಅಂತ ಪ್ರೇಯರ್ ಮಾಡಬೇಕು. ಕೊರತೆಯಿಂದ ಬಿಡುಗಡೆ ಆದರೆ ಆಟೋಮೆಟಿಕ್ ಆಗಿ ಸಮಸ್ಯೆ ಬಗೆಹರುತ್ತೆ. ಏನು ಸಮಸ್ಯೆ? ಅವ್ರ ಶರೀರದಲ್ಲಿರೋ ಮುಳ್ಳು ಹೋಗುತ್ತೆ. ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ, ಕೊರತೆಯನ್ನ ಹಂಗೆ ಇಟ್ಕೊಂಡಿದ್ದಾರೆ. ಈಗೋ ಹಂಗೆ ಇರಲಿ, ಮುಳ್ಳು ಮಾತ್ರ ತೆಗೀರಿ ಅಂತ ಪ್ರೇಯರ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಿದೆ, ಈಗೋ ಪ್ರಾಬ್ಲಮ್ ನಿನ್ನಿಂದ ಬಿಟ್ಟು ಹೋಗ್ಬೇಕಂತಾನೆ ಮುಳ್ಳಿಟ್ಟಿದ್ದೀನಿ. ನೀನ್ ನೋಡಿದ್ರೆ ಈಗ ಪ್ರಾಬ್ಲಮ್ನ ಇಟ್ಕೊಳ್ತೀನಿ, ಮುಳ್ಳು ಮಾತ್ರ ತೆಗಿ ಅಂದ್ರೆ ಆಗೋದಿಲ್ಲ. ಪ್ರೇಯರ್ ಮಾಡಬೇಕಾದ್ರೆ ನನಗೆ ಆ ಪೀಡೆಗೆ ಹೋಗ್ಬೇಕಂತ ಇದೆ ಸ್ಪಷ್ಟವಾಗಿ. ಪೀಡೆ, ಆ ಮುಳ್ಳು, ಆ ಶೂಳ, ಅದು ಹೋಗ್ಲಿ ಅಂತ ಪ್ರೇಯರ್ ಮಾಡಿದೆ, ಹೋಗಿಲ್ಲ. 3 ಸಲ ಪ್ರೇಯರ್ ಮಾಡಿದೆ, ನಾನು ತೆಗೆಯೋದಿಲ್ಲ ಅಂತ ಹೇಳಿದ್ರಂತ. ಅದೇ ಪೌಲು, ತಂದೆ ಈ ಎಮ್ಮೆಯನ್ನ ತೆಗೆದಾಕ್ರಿ, ನನ್ನ ಕೊರತೆ, ನನಗೆ ಈಗೋ ಪ್ರಾಬ್ಲಮ್ ಬರ್ದಾಗಿ. ಯಾಕಂದ್ರೆ ಅದಕ್ಕೆ ಮುಂಚೆ ವಾಕ್ಯನೇ ಇದೆ. ಅವರು ವಾಕ್ಯ ಬರಿಬೇಕಾದ್ರೆ 3ನೇ ಆಕಾಶಕ್ಕೆಲ್ಲ ಹೋಗಿ ಬಂದಿದ್ದಾರೆ, ಒಳ್ಳೆ ದೊಡ್ಡ ಸೇವೆ ಮಾಡಿದ್ದಾರೆ. ಇದರಿಂದ ನಾವು ಇಷ್ಟೆಲ್ಲ ಮಾಡಿದೀವಿ ಅಂತ ಹೇಳ್ಬಿಟ್ಟು ಶರೀರದಲ್ಲಿ ಈಗೋ ಪ್ರಾಬ್ಲಮ್ ಇರೋದ್ರಿಂದ ದೇವರಿಗೋಸ್ಕರ ಮಾಡಿದ್ರೆ ದೇವರು ನಮಗೆ ಪರಲೋಕದಲ್ಲಿ ಬಹುಮಾನ ಕೊಡ್ತಾರೆ. ಒಂದು ಹಾಡಿದೆ, ಬೈಬಲಲ್ಲೂ ವಾಕ್ಯ ಇದೆ, ನೀನು ಪರಲೋಕ ರಾಜ್ಯದಲ್ಲಿ ಇಚ್ಛೆ ಮಗಿಮ ಎದುಟ ಇವು ಎನ್ನದಗಿನವಿ ಕಾವೆ. ಅಂದ್ರೆ ಪರಲೋಕ ರಾಜ್ಯದಲ್ಲಿ ನಮಗೆ ಕೊಡುವ ಪರಲೋಕ ಬಹುಮಾನಕ್ಕೆ ಈ ಲೋಕದಲ್ಲಿ ಬರುವ ಕಷ್ಟಗಳು ಏನಿಲ್ಲ, ಝೀರೋ. ಏನು ಸಾಯಿಸಿದ್ರೂ ಪರಲೋಕದಲ್ಲಿ ಇರ್ತೀವಿ. ಈಗ ಕಾಲ ನಿತ್ಯ ಅದು. ಆ ನಿತ್ಯ ಅಂತ ಹೇಳ್ಬೇಕಾದ್ರೆ ಅದ್ರ ಮೇಲೆ ಆಸೆ, ಅದ್ರ ಮೇಲೆ ದಾಹ, ಅದ್ರ ಮೇಲೆ ವಾಂಛೆ ಜಾಸ್ತಿ. ಈ ಲೋಕದಲ್ಲಿ ಎಲ್ಲದಕ್ಕಿಂತ ಹೃದಯದಲ್ಲಿ ನಿತ್ಯ, ಅದರ ಮೇಲೆ ಯಾವಾಗಲೂ ನಿತ್ಯ ರಾಜ್ಯ, ಅಲ್ಲಿ ದೇವ್ರ ಜೊತೆಗೆ ಇರ್ತೀವಿ. ಅದರ ಮೇಲೆ ಹೆಚ್ಚಾಗಿ ಡೈಲಿ ಧ್ಯಾನಿಸಲಿ, ಪ್ರಾರ್ಥನೆ, ಅದಂದೇ ಸಾಕು, ಆಸೆ ಬರ್ಬೇಕು. ಒಬ್ಬೊಬ್ಬರಿಗೆ ಸೆಲ್ಫೋನ್ ಹುಚ್ಚು, ಒಬ್ಬೊಬ್ಬರಿಗೆ ಒಂದೊಂದು ಮಾಯ ಲೋಕದಲ್ಲಿ ಒಂದೊಂದು ಮಾಯದಲ್ಲಿ ಮೈಂಡಲ್ಲಿ ಇರ್ತಾರೆ. ಒಬ್ಬರಿಗೆ ಕನಸು ಕಾಣೋದು ಹುಚ್ಚು, ಆ ಸೈತಾನನ ಆ ಥರ ಮಾಡೋದು. ಅದರಿಂದ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಬೇಕು, ಬಿಡುಗಡೆ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಹುಚ್ಚುಗಳು, ಕುಡುಕರಿಗೆ, ಕುಡಿದಿಂದ ಬಿಡುಗಡೆ ಆಗಲ್ಲ. ಇನ್ನೊಬ್ಬರಿಗೆ ಕುಟುಂಬದ ಬಗ್ಗೆ ಮಾತಾಡೋದು ಹುಚ್ಚು, ಎಷ್ಟು ಹೇಳಿದ್ರು ಬದಲಾಗೋದಿಲ್ಲ. ಆದರೆ ಸಮಸ್ಯೆ ಏನಿದೆ ಅಂದರೆ ಕೊರತೆ, ಶರೀರದಲ್ಲಿ ಏನಾದರೂ ಕೊರತೆ ಇದೆಯಲ್ಲ, ಏನಾದರೂ ದೇವರಿಗೆ ಇಷ್ಟವಿಲ್ಲದ ಒಂದು ಸ್ವಭಾವಗಳಿದೆಯಲ್ಲ, ಅದರಿಂದ ಬಿಡುಗಡೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ, ಮೊಟ್ಟ ಸಾರಿ ದೇವ್ರ ರಾಜ್ಯ ಇರ್ತಿದ್ರೆ ಈ ಸಮಸ್ಯೆ, ಅವರಿಗಿರುವ ಸಮಸ್ಯೆ ಬಿಡುಗಡೆ ಆಗುತ್ತೆ. ಏನು ಸಮಸ್ಯೆ? ಮುಳ್ಳು ಬಿಡುಗಡೆ ಆಗುತ್ತೆ. ಇವ್ರೇನ್ ಮಾಡಿದ್ರು, ಕೊರತೆ ಹಂಗೆ ಇರಬೇಕು, ಕೊರತೆ ಇಟ್ಕೊಂಡಿದ್ದಾರೆ, ಸಮಸ್ಯೆ ಬಿಡುಗಡೆ ಆಗ್ಬೇಕಂದ್ರೆ ಆಗೋದಿಲ್ಲ. ಸ್ಪಿರಿಚುವಲ್ ಅಲ್ಲಿ ಬೆಳಿಬೇಕು. ಒಂದು
ಹೆಣ್ಮಗು ಸೆಲ್ಫೋನಲ್ಲಿ ಎಷ್ಟು ಹುಚ್ಚ ಆಗಿದೆ ಅಂತ ಹೇಳಿದ್ರೆ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವುದೋ ವಿಡಿಯೋ ಕಾಲ್ ಮಾಡ್ಕೊತ ಹೋಗ್ತಿದ್ದೆ ಅಂತೆ. ಆ ಡ್ರೈನೇಜ್ ಕ್ಲೀನ್ ಮಾಡೋದಕ್ಕೆ ಡ್ರೈನೇಜನ್ನು ಓಪನ್ ಮಾಡಿ ಇಟ್ಟಿದ್ದಾರೆ ಪಕ್ಕದಲ್ಲಿ. ಅದು ಓಪನ್ ಆಗಿದೆ, ಅದು ನೋಡ್ಕೊಂಡಿಲ್ಲ. ಆಯಮ್ಮ ಸೆಲ್ಫೋನಲ್ಲಿ ಮೋಹದಲ್ಲಿ ಕಾಲು ಜಾರಿ ನಡಿಬೇಕಾದ್ರೆ ಅದರೊಳಗೆ ಮುಳುಗ್ತಾ ಇದ್ದಾರೆ. ಮುಳುಗ್ತಾ ಇದ್ದೀನಿ ಅಂತ ಮೈಂಡ್ ಇಲ್ಲ ಅಂತೆ, ಸೆಲ್ಫೋನ್ ಎಲ್ಲಿ ಮುಳುಗೋಗುತ್ತೆ ಅಂತೇಳಿ. ಯಾಕಂದರೆ ಮೈಂಡ್ ಸ್ಟಕ್ ಆಗಿಬಿಟ್ಟಿದೆ. ಅದನ್ನು ಮೇಲೆ ಇಟ್ಬಿಟ್ಟು ಟಕ್ಕಂತ ಡ್ರೈನೇಜಲ್ಲಿ ಬಿದ್ದುಬಿಟ್ರಂತೆ. ನೋಡಿದವನು ಒಬ್ಬ, ಸೆಲ್ಫೋನ್ ಮೇಲೆ ಇಟ್ಬಿಟ್ರಲ್ಲ ಅಂತ ಸೆಲ್ಫೋನ್ ತಗೊಂಡು ಹೋಗ್ತಿದ್ದಾನೆ ಹೊರತು ಈ ಅಮ್ಮನ ಕಾಪಾಡ್ತಿಲ್ಲ ಅಂತೆ. ಅವನು ಮಾಯಾಲೋಕದಲ್ಲಿದ್ದಾನೆ, ಅಯ್ಯಮ್ಮ ಬಿದ್ದೋಗಿರೋದು ಮಾಯಾಲೋಕದಲ್ಲಿದೆ. ಈ ರೀತಿಯಾಗಿ ಮಾಯಾಲೋಕದಲ್ಲಿದ್ದಾರೆ ಹೊರತು ಶರೀರದಲ್ಲಿರುವ ರೋಗಗಳು ಏನಕ್ಕೆ ಬರ್ತಾ ಇದ್ದಾವೆ, ಸಮಸ್ಯೆಗಳು ಏನಕ್ಕೆ ಬರ್ತಾ ಇದ್ದಾವೆ, ಸಾಲ ಸಮಸ್ಯೆ ಆಗಲಿ, ವ್ಯಾಧಿಗಳಾಗಲಿ, ಇವೆಲ್ಲ ಬರೋದಕ್ಕೆ ಕಾರಣ ಏನಂದ್ರೆ ಸ್ಪಿರಿಚುವಲ್ ಅಲ್ಲಿ ಸ್ಟ್ಯಾಂಡರ್ಡ್ನೆಸ್ ಇಲ್ಲ, ಅದರಲ್ಲಿ ಬೆಳೆದಿಲ್ಲ. ಒಂದು ಸೇವಕರು ಹೇಳಿದ್ರು, ಒಂದು ಆಸ್ಪತ್ರೆಗೆ ಹೋದಾಗ ಸುಮ್ಮನೆ ಏನೋ ಊಟ ಮಾಡಿ ಸ್ಲೋ ಪಾಯ್ಸನ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಬೇರೆಯವರಿಗೆ ಹೇಳಿದ್ರಂತೆ, ಈ ಥರ ಸ್ಲೋ ಪಾಯ್ಸನ್ ಆಗಿ ಇಷ್ಟು ವರ್ಷ ಆಗಿ ಅವ್ರ ಪ್ರಾಣ ಹೋಯ್ತು, ಅದು ಇದು ಅಂತ ಏನೇನೋ ಮಾತಾಡ್ತಿದ್ರೆ ಸೇವಕರು. ಈ ಸೇವಕರು ಹೇಳಿದ್ದಾರೆ, ಬೇರೆಯವ್ರದ್ದು ಬಿಟ್ಟಾಕ್ರಿ, ಸೇವಕರುಗಳಿಗೆ ಅನಾರೋಗ್ಯ ಇದ್ದರೆ ಸೇವೆ ಮಾಡೋಕ್ಕಾಗಲ್ಲ, ಸೇವೆ ಸ್ಟಕ್ ಆಗಿಬಿಡುತ್ತೆ. ಅದು ದೇವರ ರಾಜ್ಯ, ಅದು ದೇವ್ರ ಕೆಲಸ, ಅದು ನಾವು ಮಾಡೋದು ದೇವರ ರಾಜ್ಯ. ಎಷ್ಟೋ ಜನ ನರಕಕ್ಕೆ ಹೋಗ್ತಾ ಇದ್ದಾರೆ, ಬಿಡುಗಡೆ ಆಗೋಕ್ಕಾಗಲ್ಲ. ಅದರಿಂದ ನೀವು ನಾಳೆ ಬೆಳಗ್ಗೆ ಎಲ್ಲ, ಇವತ್ತು ಸಂಜೆನೆ ಚೆನ್ನಾಗಾಗಿ, ಅವಾಗಿನ ಬೆಳಗ್ಗೆ ಹೋಗಿದ್ದಾರೆ, ಇವ್ರು ಮಧ್ಯಾಹ್ನ ಹೋಗ್ಬಿಟ್ಟು ಇವತ್ತಿಗೆ ನಿಮಗೆ ಚೆನ್ನಾಗಾಗುತ್ತೆ, ನಾಳೆ ಸಂಜೆ ಅಷ್ಟೊತ್ತಿಗೆ ಮನೇಲಿ ಇರ್ತೀರಾ, ನೀವು ಬೇರೆಯವ್ರದ್ದು ಅಕ್ಕದ ಪಕ್ಕದ್ದು ಅಲ್ಲೆಲ್ಲ ನೋಡೋಕೆ ಹೋಗ್ಬೇಡ್ರಿ, ಸೇವೆ ಸ್ಟಕ್ ಆಗುತ್ತಂತ. ಏನು ಈ ಥರ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಮೇಲೆ ಅವರು ಅದೇ ರೀತಿಯಲ್ಲಿ ನೈಟೇ ಪ್ರೇಯರ್ ಮಾಡಿ, ಇವರು ಮನೆಗೆ ಬಂದು ಪ್ರೇಯರ್ ಮಾಡಿದ್ದಾರೆ. ಅವ್ರು ಸ್ವಚ್ಛತೆ ಆಗಿ ಮತ್ತೆ ಸೇವೆಗೆ ಅವ್ರು ಮಾರನೇ ದಿನನೇ ಮನೆಗೆ ಬಂದಿದ್ದಾರೆ. ಬಂದಿದ್ದ ತಕ್ಷಣ ಅವರಿಗೆ ಹೇಳಿದ್ದಾರೆ, ಅವರಿಗೆ ವಿಚಾರಿಸಿದಾಗ ಅವ್ರು ಹೇಳಿದ್ದಾರೆ, ನೀವು 100ಕ್ಕೆ 100 ಪಾಲು ಹೇಳಿರೋದು ಸತ್ಯ. ಯಾಕಂತ ಹೇಳಿದ್ರೆ ಮಾರನೇ ದಿನ ಬಿಟ್ಟು ಅದು ಮಾರನೇ ದಿನ ನಾನು ಒಂದು ಜಾಗದಲ್ಲಿ ಫಿಲಮ್ ಶೋ, ಇಂಡಿಯನ್ ಕ್ಯಾಂಪಸ್ ಕುಸಡ ಆಗೋದು, ಅವ್ರು ಫಿಲಮ್ ಹಾಕ್ಬೇಕಂತ ನಾವು ನೇಮಿಸಿದ್ವಿ ಡೈಲಿ. ಬಟ್ ಈ 2 ದಿನ ಹೋಗಿಲ್ಲ, ಆ ದಿನನೂ ಹೋಗದೆ ಸ್ಟಕ್ ಆಗಿಬಿಡುತ್ತೆ. ಅಲ್ಲಿ ಯಾರೋ ಆತ್ಮ ಆದಾಯ ಮಾಡೋದು, ರಕ್ಷಣೆ ಹೊಂದೋರು ಇರ್ತಾರೆ, ಅದರಿಂದ ಅಂತೇಳಿ. ಇವಾಗ ನಿಮಗೆಲ್ಲ ಆರೋಗ್ಯ ಕೊಟ್ಟು ಏನು ಪ್ರಯೋಜನ? ಆರೋಗ್ಯ ಕೊಟ್ಟು ಏನು ಮಾಡ್ತೀರಾ? ಪಾಪಕ್ಕೆ ಯೂಸ್ ಮಾಡ್ತೀರಾ, ಕುಡಿತೀರಾ. ಇವಾಗ ನಮ್ಮ ದೇವರು ಏನು ಮಾಡ್ತಾ ಇದ್ದಾರೆ, ದುಡ್ಡು ತಗೊಂಡು ಅದನ್ನು ಖರ್ಚು ಮಾಡ್ಬೇಕಂತೇಳಿ ಒಂದು ವ್ಯಭಿಚಾರ, ಒಂದು ಕುಡಿ, ಒಂದು ಡ್ರೆಸ್ಸು, ಕಾರು, ಆಡಂಬರ ಜೀವನ. ಹುಡುಗಿ ಆದರೆ ಹುಡುಗನಿಗೆ ಪೋಸು, ಹುಡುಗ ಆದರೆ ಹುಡುಗಿಯರಿಗೆ ಪೋಸು ಹೊಡೆಯೋದು. ಅವರಿಗೆ ಅನಾರೋಗ್ಯ ಬರುತ್ತೆ. ಹೈಟೆಕ್ ಆಸ್ಪತ್ರೆ ಆಗಿದೆ. ಆ ಕಾಲದಲ್ಲಿ ಒಂದು ಡಾಕ್ಟ್ರು, ನಮ್ದು ಸ್ವಲ್ಪ 35 ವರ್ಷ 40 ವರ್ಷ ಮುಂಚೆ, ನನ್ನ ಕಾಲದಲ್ಲೇ ಫೋನೆಲ್ಲ ಅವಾಗ ಇರಲಿಲ್ಲ, ಬರೀ ಟೇಪ್ ರೆಕಾರ್ಡ್ ಇದ್ದು, ರೈಡೇನೆ ಚಿಕ್ಕದಾಗಿತ್ತು. ಒಂದು ಆಸ್ಪತ್ರೆಗೆ ಹೋದರೆ 3 ಕಲರ್, ಒಂದು ನೀಲಿ ಕಲರು, ಒಂದು ಕೆಂಪು ಕಲರ್, ಅರ್ಶಿನ ಕಲರ್. ಏನೇ ವ್ಯಾಧಿಯಲ್ಲಿ ಡಾಕ್ಟರ್ ಅದನ್ನ ಕೊಡ್ತಾ ಇದ್ರು, ಸರಿ ಆಗ್ತಾ ಇತ್ತು. ಅವರೇ ನಾಟಿ ಈ ಥರ ಔಷಧಿಗಳನ್ನ ಏನೋ ಮಾಡ್ಕೊಂಡು ತಿಂತಾ ಇದ್ರು. ಒಬ್ಬೊಬ್ಬರಿಗೆ ಕಣ್ಣಿಗೆ ಒಂದು ಡಾಕ್ಟ್ರು, ತಲೆಗೊಂದು ಡಾಕ್ಟ್ರು, ಮೂಗಿಗೆ, ನಾಲಿಗೆಗೆ ಒಂದು, ಅಲ್ಲಿಗೊಂದು ಡಾಕ್ಟ್ರು, ಹಾರ್ಟಿಗೆ ಒಂದು ಡಾಕ್ಟ್ರು, ಎಲುಬಿಗೆ, ನರಗಳಿಗೆ ಒಬ್ಬೊಬ್ಬರು ಒಂದೊಂದು ಡಾಕ್ಟ್ರುಗಳಾಗಿ ಬಂದಿದ್ದಾರೆ, ಹೈಟೆಕ್ ಮಾಡಿದ್ದಾರೆ. ಕಾರಣ ಏನು? ಸಮಸ್ಯೆ ಏನಂತ ಹೇಳಿದ್ರೆ, ದೇವರ ಹತ್ರ ಇದೇ ಪೌಲ್ ಬಂದ್ಬಿಟ್ಟು, ದೇವರೇ ನನಗೆ ಈಗೋ ಪ್ರಾಬ್ಲಮ್ ಯೇಸುವಿನ ನಾಮದಲ್ಲಿ ಶಪಿಸ್ತಾ ಇದ್ದೇನೆ, ಅದನ್ನು ನನ್ನನ್ನು ಬಿಟ್ಟು ಹೋಗ್ಲಿ. ಅವರೇ ಅಲ್ಲಿ ಕೆಳಗಡೆ ಬರೆದಿದ್ದಾರೆ, ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಇದಾದ ಆಯ್ತು. ನಾನು ಅತಿಶಯವಾಗಿ ಎತ್ತುಕೊಳ್ಬಾರ್ದು, ಈಗ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ಈ ಮುಳ್ಳು ಬಂದಿದೆ ಅಂತೇಳಿ ಪ್ರೇಯರ್ ಮಾಡ್ಬೇಕಾದ್ರೆ ಅವರು ಕೊರತೆ, ನನಗೆ ಈಗೋ ಪ್ರಾಬ್ಲಮ್ ಅನ್ನ ಕೊರತೆ ನನಗಿದೆ, ಇದನ್ನ ತೆಗೆದಾಕ್ರಿ ಅಂದಿದ್ದಿದ್ರೆ ಸಮಸ್ಯೆ ಅವ್ರಿಗೆ ಏನಿದೆ ಮುಳ್ಳು, ಅದು ಬಗೆಹರಿತಾ ಇತ್ತು. ಇವತ್ತಿನ ದಿನದಲ್ಲಿ ನಾವು ಈ ಪಾಠದಿಂದ ಕಲಿಬೇಕಾಗಿರೋದು ಏನಂತ ಹೇಳಿದ್ರೆ, ಮೊಟ್ಟ ಸಾರಿಗೆ ದೇವ್ರು ಮಾತಾಡ್ತಾ ಇರೋದು ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ, ದೇವರ ಸ್ವಭಾವದಲ್ಲಿ ಬೆಳೆಯೋದಿಕ್ಕೆ. ದೇವರ ಸ್ವಭಾವ ಏನು ನನ್ನಲ್ಲಿ ಇದೆಯೋ ಅದು ದೇವರ ಸ್ವಭಾವವಾಗಿ ನಾವು ಮಾರ್ಪಡಬೇಕು. ಇವಾಗ ನಮ್ಮಲ್ಲಿ ಏನಾದರೂ ಈಗೋ ಇದ್ರೆ ಅದು ನಮ್ಮ ಸ್ವಭಾವ ಅಲ್ಲ, ಅದು ಸೈತಾನ ಸ್ವಭಾವ. ನಮ್ಮಲ್ಲಿ ಕೋಪ ಇದೆಯಾ, ಅದು ನಮ್ಮ ಸ್ವಭಾವ ಅಲ್ಲ, ಸೈತಾನ ಸ್ವಭಾವ. ದೇವರು ಹೇಳ್ತಾ ಇದ್ದಾರೆ, ಲೋಕದ ಅಧಿಪತಿ ಬರ್ತಾ ಇದ್ದಾನೆ, ಸೈತಾನ್ ಬರ್ತಾನೆ, ಅವನಿಗೆ ಸಂಬಂಧಪಟ್ಟಿದ್ದು ನನ್ನಲ್ಲಿ ಒಂದು ಇಲ್ಲ, ಅದು ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯೋವಾನಲ್ಲಿ ಹೇಳ್ತಾರೆ ದೇವರು,
ಸೈತಾನನಿಗೆ ಸಂಬಂಧಪಟ್ಟ ನನ್ನ ಹತ್ರ ಒಂದು ಇಲ್ಲ ಅಂದ್ರೆ ಅವನ ಸ್ವಭಾವ ಒಂದು ಇಲ್ಲ ನಮ್ಮಲ್ಲಿ, ಅದು ಇಲ್ಲದೆ ಅದೇ ಸ್ಪಿರಿಚುವಲ್ ಬೆಳವಣಿಗೆ. ಆತ್ಮಿಕತೆಯಲ್ಲಿ ಬೆಳೀತಾ ಇರಬೇಕು. ದೇವರಂದ್ರೆ ಸ್ಪಿರಿಚುವಲ್. ಆತ್ಮಿಕತೆ ಬೆಳೆಯೋದು, ಸಮಾಧಾನ, ಸಂತೋಷ, ನೆಮ್ಮದಿ, ಶಾಂತಿ, ಕುಟುಂಬ ಐಕ್ಯತೆ, ಸತ್ರೆ ಪರಲೋಕ ರಾಜ್ಯ, ಇದೇ ಸ್ಪಿರಿಚುವಲ್. ಒಂದು ಯೌವನ ಹುಡುಗಿ ಕೇಳ್ತಂತೆ, ಏನು ನನ್ನನ್ನು ನೋಡಿದ್ರೆ ಸ್ಕೂಲಿಗೆ ಹೋಗಿ ಬಂದಿದ ತಕ್ಷಣ ಯಾವಾಗ ನೋಡಿದ್ರು ಪ್ರೇಯರ್ ಮಾಡಂತೀಯ, ಯಾವಾಗ ನೋಡಿದ್ರೆ ಇದೇ ಡ್ರೆಸ್ ಹಾಕಂತೀಯ, ಇದು ಇವಾಗೆಲ್ಲ ಚರ್ಚ್ಗಳಲ್ಲೆಲ್ಲ ಟೈಟ್ ಟೀ ಶರ್ಟ್ ಹಾಕಬಾರ್ದು, ಈ ಥರ ಎಲ್ಲ ಹಾಕೊಂಡು ಹೆಣ್ಮಕ್ಳನ್ನೆಲ್ಲ ನೀವು ಮಾಡಬಾರ್ದು, ಪರಿಶುದ್ಧವಾಗಿ ಇನ್ನೊಬ್ಬರು ಪಾಪದಲ್ಲಿ ಅವ್ರು ಲೋಕಸ್ಥರು, ಅವರಿಗೆ ನಾವೇ ಎನ್ಕರೇಜ್ ಕೊಟ್ಟಂಗೆ ಆಗುತ್ತೆ ಅವರಿಗೆ. ಆದರೆ ನೀವು ಆತ್ಮಿಕಲ್ಲಿ ಪರಿಶುದ್ಧ ಅದು ನೋಡಿದ್ರೇ ಗೊತ್ತಾಗುತ್ತೆ ಅವರ ಬಿಹೇವಿಯರ್. ಆ ಥರ ಎಲ್ಲ ಹಾಕ್ರಿ ಅಂತ ಹೇಳ್ತಾ ಇರೋದನ್ನ ನೋಡ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಹೆಂಗ್ ಬೇಕಾರ ಹಿಂಗೆ ಚೆಸ್ಟ್ ಹತ್ರ ಎಲ್ಲ ಓಪನ್ ಮಾಡಿಕೊಂಡು ಅಲ್ಲಿ ಥರ ಒಂಥರ ಸ್ಟೈಲಾಗಿ ಹಾಕೊಂಡ್ ಬರ್ತಾರೆ. ನೀನು ನೋಡಿದ್ರೆ ಈ ಥರ ಡ್ರೆಸ್ಸೇ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ ಹೇಳಿದಾಗ ಅಮ್ಮ ಹೇಳ್ತಂತೆ, ತಾಯಿ ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು, ಪರಲೋಕ ರಾಜ್ಯ ನಿತ್ಯ ರಾಜ್ಯಕ್ಕೆ ಸೇರಲ್ಪಟ್ಟಿರೋರು. ಈ ಲೋಕದಲ್ಲಿ ನಾವು ಪರಿಶುದ್ಧವಾದ ಜೀವನ, ನೀತಿ ಮಾರ್ಗ, ಪರಿಶುದ್ಧ ಸಮಾಧಾನದ ಜೀವಿತ, ಇನ್ನೊಬ್ಬರನ್ನ ಪಾಪದಲ್ಲಿ ಇರೋರನ್ನ ಬಿಡುಗಡೆ ಮಾಡುವ ಜೀವನ ಮಾಡಬೇಕು. ನಾವೇ ಇನ್ನೊಬ್ಬರನ್ನ ಪಾಪಕ್ಕೆ ಪ್ರೇರೇಪಿಸಿ ಬೀಳೋದಿಕ್ಕೆ ಮಾಡಬಾರದು. ಈ ಜೀವನ ನಡೆಸೋದಿಕ್ಕೆ ನಾವು ಆ ರೀತಿ ಸ್ಪಿರಿಚುವಲಿ ಬೆಳಿಬೇಕು. ಒಂದು ಬೆರ್ಷಬಾ ಅನ್ನೋರು ಮೇಲುಗಡೆ ಸ್ನಾನ ಮಾಡ್ತಾ ಇದ್ದಾರೆ, ಮೇಲುಗಡೆ ಓಪನ್ ಮಾಡಿ ಮಾಡ್ತಾ ಇದ್ದಾರೆ ಬೇಕಂತ, ಎಲ್ಲ ನನ್ನ ಶರೀರವನ್ನು ನೋಡ್ಲಿ ಅಂತ. ಅದರಿಂದ ಏನಾಯ್ತು, ದಾವೀದು ಮೇಲೆ ಹೋದ, ನೋಡ್ದ ಶರೀರವನ್ನು, ನೋಡಿದ ತಕ್ಷಣ ಅವನಿಗೆ ಹೆಂಡತಿಗಳಿದ್ದಾರೆ, ಆದ್ರೂ ಕೂಡ ಸ್ನಾನ ಮಾಡ್ಬೇಕಾದ್ರೆ ಬರೀ ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಿರೋದನ್ನ ನೋಡಿರೋದ್ರಿಂದ ಎಂಥವರಿಗೂ ಅದು ಆಕರ್ಷಣೆ ಆಗುತ್ತೆ. ಅವ್ರೇನಾದ್ರೂ ಮೇಲುಗಡೆ ಇದೇನಪ್ಪ, ನಾವು ಮೇಲುಗಡೆ ಒಂದು ಗಂಡನಿಗೆ ಹೇಳೋ, ಅವರೇ ಕೂಡ ಏನಾದರೂ ಒಂದು ಮುಚ್ಚಿಕೊಂಡು ತನ್ನ ಶರೀರವನ್ನು ಕವರಪ್ ಮಾಡಿಲ್ಲ. ಇದೇನೇ ಹೆಣ್ಮಕ್ಳು ಮಾಡುತ್ತೆ. ಏನಂದ್ರೆ ತನ್ನನ್ನ ನೋಡೋರು, ಒಂದು ಸೇವಕರು ಹೇಳಿದ್ರು, ನೀವು ಅಲಂಕಾರ ಮಾಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಬರ್ತಿರಲ್ಲ, ನಿಮ್ಮ ಅಲಂಕಾರವನ್ನು ಯಾರಿಗೆ ತೋರ್ಸಕ್ಕೆ? ಸಭೆಗೆ ಅಲಂಕಾರ ಮಾಡ್ಕೊಂಡು ಬರ್ತಿರಲ್ಲ, ದೇವರಿಗೆ ಒಂದು ಕೊಡ್ತೀರ, ಅವರೇ ಸೃಷ್ಟಿ ಮಾಡಿರೋದು ಶರೀರವನ್ನ. ಆರೋಗ್ಯ ಕೊಡಬೇಕು, ಆಯುಸ್ ಕೊಡ್ಬೇಕಂದ್ರೆ ಅವರೇ ಕೊಡೋದು. ಪರಲೋಕ ರಾಜ್ಯ ಕೊಡ್ಬೇಕಂತ ಹೇಳಿದ್ರೆ, ಆತ್ಮ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಆತ್ಮನ ಸೃಷ್ಟಿ ಮಾಡಿರೋದು. ಈ ಶರೀರದಲ್ಲಿ ಇರೋದ್ರಿಂದ ಶರೀರ ಇರಬೇಕು. ಯಾಕಂದ್ರೆ ಆತ್ಮ ಹೊರಗಡೆ ಬಂದ್ಮೇಲೆ ಬರೀ ಆತ್ಮ ಅಂದ್ರೆ ಇಲ್ಲ, ಈ ಶರೀರ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೋಬೇಕು. ಆದರೆ ಅದನ್ನ ಇಟ್ಟು ಪೋಸ್ ಕೊಡೋದಲ್ಲ ದೇವರಿಗೆ. ಸಭೆಗೆ ಬಂದಾಗ ಯಾವ ರೀತಿ ಇರಬೇಕು, ಔಟ್ಸೈಡ್ನವರಿಗೆ ನಿಮ್ಮ ಶರೀರದ ಮೂಲಕ ನಮ್ಮನ್ನ ಅವರಿಗೆ ಅಲಂಕಾರದ ಮೂಲಕ ತೋರ್ಸೋದಲ್ಲ. 1 ಪೇತ್ರ 3 ನೋಡ್ರಿ, ಅದರಲ್ಲಿ ನಮ್ಮ ಗುಣಗಳಿಂದ ದೇವರನ್ನ ತೋರಿಸ್ಬೇಕು. ಔಟ್ಸೈಡ್ ಹೋದಾಗ ನಮ್ಮ ಇವರೇ ಒಂಥರ ವ್ಯತ್ಯಾಸವಾಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು 1 ಪೇತ್ರ ತೆಗೆದು 3 ತೆಗೆದು ಯಾರಾದರೂ ಕೆಳಗಡೆ ವಾಕ್ಯದಲ್ಲಿ ಇದೆ ಹೋದ್ರಿ, ಅದರಲ್ಲಿ ಇದೇ ಈ ರೀತಿಯಾಗಿ ಪೌಲನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಾಡಿರೋ ತಪ್ಪೇನಂತ ಹೇಳಿದ್ರೆ, ತನ್ನ ಸ್ವಭಾವದಲ್ಲಿ ಗುಣಗಳಲ್ಲಿ ಬೆಳೆದು 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 ದೇವರಿಗೆ ಫಲ ಕೊಡೋದು ಬಿಟ್ಬಿಟ್ಟು ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, 1 ಪೇತ್ರ ಕೆಳಗಡೆ ಇದೆ ನೋಡ್ರಿ, ಸಿಗ್ತಾ? ಅವ್ರೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 1 ಪೇತ್ರ 3 ಕೆಳಗಡೆ 5ನೇ ವಾಕ್ಯ, ಈ ಮೊದಲಾದ ಹೊರಗಿನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಹೊರಗಿನ ಅಲಂಕಾರ 0. ನೋಡ್ರಿ, ಸಾತ್ವಿಕವಾದ ಶಾಂತ ಮನಸ್ಸು. ಈ ಮನಸ್ಸು ಬರೀ ಶಾಂತ ಮನಸ್ಸು ಮಾತ್ರ ಅಲ್ಲ, ಪರಿಶುದ್ಧತೆ ಆಗಲಿ, ಸಮಾಧಾನವಾಗಲಿ, ಎಲ್ಲ ಗುಣಗಳು ದೇವ್ರ ತರ ಮಾರ್ಪಡಬೇಕು. ಇದೇ ಪೌಲ್ ಮಾಡಬೇಕಾಗಿರೋದು. ದಿನ ದಿನನೇ ಸ್ಪಿರಿಚುವಲಿ ಬೆಳೆದು ಅವ್ರ ದೇವ್ರ ಹತ್ರ ಹೋಗ್ಬಿಟ್ಟು, ದೇವರೇ ನನಗೆ ಈಗ ಬರ್ದಂಗೆ ನನಗೆ ಹೇಗಾದ್ರೂ ಮಾಡಿ ಕಾಪಾಡ್ರಿ. ಒಂದು ವಾಕ್ಯ ಇದೆ, ಅದು ರೋಮರಲ್ಲಿದೆ 7:15. ಅದನ್ನ ತೆಗೆದು ಓದೋಣ. ಇದಾದ್ಮೇಲೆ, ನಾನು ಮಾಡಬಾರ್ದಂತ ನೆನೆಸ್ತೀನಿ ಆದ್ರೆ ಮಾಡ್ತೀನಿ ಅಂತ ಇದೇ ಪೌಲೇ ಹೇಳ್ತಾನೆ. ಅದೇ ಪ್ರಾಬ್ಲಮ್ ನಮಗೆ. ಅದನ್ನ ಪ್ರಾರ್ಥನೆಯಿಂದ ಪರಿಶುದ್ಧಾತ್ಮ ಜಯಿಸ್ಬೇಕು. ಪೌಲ್ ಜಯಿಸ್ಬೇಕು ನಾವು. ಇಲ್ಲಿಗೆ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ, ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದ್ದು. ನೋಡ್ರಿ, ಏನು ಒಳಗಣ. ರೋಮರ್ 7:15 ತೆಗಿರಿ, ಅದನ್ನ ಓದಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. 7:15
ಓದ್ತೀನಿ ನೋಡ್ರಿ. ಹೇಗೆಂದರೆ, ನಾನು ಮಾಡುವುದು ನನಗೆ ಗೊತ್ತಿಲ್ಲ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ, ದೇವ್ರು ಹೇಳ್ತಾ ಇದ್ದಾರೆ ಇದನ್ನೇ ಮಾಡಂತ. ಹೋಲಿ ಸ್ಪಿರಿಟ್ ಅದನ್ನು ಮಾಡ್ದಂಗೆ ಇಲ್ಲಿ ಅವರೇ ಹೇಳ್ತಾ ಇದ್ದಾರೆ ನೋಡ್ರಿ, ಮಾಡಬಾರದನ್ನು ಮಾಡ್ತಾ ಇದ್ದೀನಿ ಮಾಂಸಿಕದಲ್ಲಿ. ಇಲ್ಲಿದೆ ನೋಡ್ರಿ, ಅದಕ್ಕೆ ಅವರಿಗೆ ಆ ಮುಳ್ಳು ಅದಕ್ಕೆ ಬಂದಿರೋದು. ಇಲ್ಲಿದೆ ನೋಡ್ರಿ, ನಾನು ಮಾಡುವುದು ನನಗೆ ಗೊತ್ತಿಲ್ಲ. ಅದಂಗೆ ಅವ್ರು ಮಾಡೋದು ಅವರಿಗೆ ಗೊತ್ತಿಲ್ಲದೆ ಇರುತ್ತೆ. ಅದನ್ನು ಜಯಿಸ್ಬೇಕು. ಅದೇ ಒಂಥರ ಮಾಯೆ, ಮಬ್ಬಾಗಿ ಯಾವತ್ತೂ ಆತರ ಪಟ್ಟು ಡಿಸಿಷನ್ ತೆಗಿಬಾರ್ದು, ಕೋಪದಲ್ಲಿ ಡಿಸಿಷನ್ ತೆಗಿಬಾರ್ದು. ಆ ಆತರದಲ್ಲಿ ಕೋಪದಲ್ಲಿ ತೆಗೆಯುವ ಡಿಸಿಷನ್ನು ಭಾಳ ಡೇಂಜರ್. ಇಲ್ಲ ಓದ್ತೀನಿ ನೋಡ್ರಿ, ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನು ಮಾಡುತ್ತೇನೆ. ಆದರೆ ನಾನು ಮಾಡುವಂಥದ್ದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದ್ದನ್ನು ಒಪ್ಪಿಕೊಂಡು ಆಗಾಯಿತು. ಅವ್ರ ಮನಸ್ಸಿನಲ್ಲಿ ಇದು ಮಾಡಬೇಕು ಅಂತ ಹೇಳಿ ದೇವರು ಹೇಳೋದನ್ನ ಅದನ್ನು ಮಾಡೋದು ಬಿಟ್ಬಿಟ್ಟು ದೇವರು ಮಾಡಬೇಡ ಅನ್ನೋದನ್ನೇ ಮಾಡ್ತಾ ಇದ್ದಾರಂತೆ. ನಾವು ಸ್ಪಿರಿಚುವಲಲ್ಲಿ ಬೆಳಿಬೇಕು, ಆತ್ಮಿಕದಲ್ಲಿ ಬೆಳಿಬೇಕು. ಇವತ್ತಿನ ದಿನದಲ್ಲಿ ಏನಂದ್ರೆ, ಮುಳ್ಳು ನಮ್ಮ ಶರೀರದಲ್ಲಿದೆ, ಅದು ಹೋಗಲಿ ಅಂತ ಪ್ರಾರ್ಥನೆ ಮಾಡೋದಕ್ಕಿಂತ ಆ ಮುಳ್ಳು ಬರೋದಕ್ಕೆ ಕಾರಣವೇನು? ಈಗೋ ಪ್ರಾಬ್ಲಮ್. ಕುಟುಂಬದಲ್ಲಿ ಸಾಲ ಇದೆಯಾ, ವ್ಯಾಧಿ ಇದೆಯಾ, ಅದಕ್ಕೆ ಸಮಸ್ಯೆಗಳೇನು? ಕುಟುಂಬದಲ್ಲಿ ಮಕ್ಕಳು ಓದ್ತಿಲ್ವಾ, ಅದಕ್ಕೆ ಯಾಕೋಬ 1:5 ಜ್ಞಾನ ಇಲ್ಲದಿದ್ರೆ ಕೇಳ್ರಿ ಕೊಡ್ತೀನಿ ಅಂತ ಸಾಲ ಮನೆ ಕೊಡೋದೇ ಬೇಡಬೇಕು. ಏನಾದರೂ ಸಮಸ್ಯೆಗಳಿದೆಯಾ ಶರೀರದಲ್ಲಾಗಲಿ, ಏನಾದರೂ ಪ್ರಾರ್ಥನೆ ಮಾಡಿ ಉಪವಾಸ ಇತ್ತು, ಈ ಸಮಸ್ಯೆ ನನಗೆ ಯಾಕೆ ಬಂತು, ಅದರಿಂದ ಬಿಡುಗಡೆ ಆಗೋದಕ್ಕೆ ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ದೇವರು ಹೇಗಾದರೂ ಮಾಡಿ ಬಿಡುಗಡೆ ಮಾಡ್ತಾರಂತ ಒಂದು ವೈರಾಗ್ಯ ಇರಬೇಕು. ಸರಿ, ಒಬ್ಬರಿಗೆ ನಿಮಗೇನೋ ಸಮಸ್ಯೆ ಇದೆ, ಕಣ್ಣಲ್ಲೋ ಏನೋ ನಾಲಿಗೆಯಲ್ಲೋ ಏನೋ ಸಮಸ್ಯೆ ಇದೆ. ಅವಾಗ ಒಂದು ಶಾಲಂ ರಾಜನ ಅಂತ ಹೇಳ್ಬಿಟ್ಟು ಒಂದು ಸೇವಕರು ಹೇಳಿದ್ದನ್ನು ನಾನು ಕೇಳಿದೆ. ಅದನ್ನು ಹೇಳ್ತೀನಿ ನೋಡ್ರಿ ಎನ್ಕರೇಜ್ಮೆಂಟಿಗೆ. ಒಂದು ತಾಯಿ ಬಹಳ ಭಕ್ತಿ ಅಂತೆ, ಯಾವಾಗ ನೋಡಿದ್ರೆ ಬಿಡಿಸ್ತಾ ಇತ್ತಂತೆ, ನನಗೆ ಮಗು ಇಲ್ಲ ಅಂತ. ಯಾವಾಗ ನೋಡಿದ್ರೆ ಇವ್ರು ಹೇಳ್ತಿದ್ರಂತೆ, ನೀನು ಗೆಲ್ತೀಯ ನಾನು ಗೆಲ್ತೀನ ನೋಡೋಣ, ದೇವ್ರು ನಿನಗೆ ಮಗು ಕೊಡ್ತಾರಂತೆ. ನನ್ನ ಮಾತು ದೇವರು ನಾಚಿಕೆ ಪಡಿಸೋದಿಲ್ಲ, ನಿನ್ನ ಮಾತು ಜಯಿಸುತ್ತಾ ನನ್ನ ಮಾತು ಜಯಿಸುತ್ತಂತ. ಎಷ್ಟು ದಿನ ಅಂತ ನೋಡೋಣ ಅಂತ ಚಾಲೆಂಜಲ್ಲೇ ಹೋಗ್ತಿದ್ರಂತೆ. ಅಂದ್ರೆ ನೋಡಿದಾಗೆಲ್ಲ ಪ್ರೇಯರ್ ಮಾಡ್ತಿದ್ರಂತೆ, ಕೊಡ್ತಾರಂತೆ. ಅಂದ್ರೆ ಅವಿಶ್ವಾಸ ಪೂರ್ತಿ ಡಿಲೀಟ್ ಮಾಡಿ, ಲೇಟ್ ಆದ್ರೆ ಕೊಡ್ತಾರೆ. ಈಗ ಅಬ್ರಹ್ಮಿಗೆ ಈಸಾಕಿಗೆ ಸಾರಾಳಿಗೆ ಲೇಟ್ ಆಯ್ತಲ್ಲ, ಈಸಾಕ್ ಹುಟ್ಟೋದು, ಆ ರೀತಿ ಲೇಟ್ ಆಗುತ್ತಂತ ಅವ್ರ ಮೈಂಡಲ್ಲೆಲ್ಲ ಕೊಡ್ತಾರಂತೆ. ಸಡನ್ ಆಗಿ ನೋಡಿದ್ರೆ ಅವಳಿ ಜೋಡಿ ಮಕ್ಕಳು ಕೊಟ್ಟರಂತೆ. ಆ ರೀತಿ ವಿಶ್ವಾಸ ಹಿಡ್ಕೊಂಡು ಬಿಡದಾಗೆ ಪ್ರಾರ್ಥನೆಯಲ್ಲಿ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದು ನಡೀತದೆ. ಒಂದು ಕೆಟ್ಟ ಕಾರ್ಯಗಳಿದೆ, ಒಂದು ಒಳ್ಳೆ ಕಾರ್ಯಗಳಿದೆ. ಜ್ಞಾನ ಅನ್ನೋದು ಇದು ಮುಖ್ಯವಾದ ವಿಷಯಗಳು, ಸಾಲದ್ದು, ವ್ಯಾಧಿಗಳು, ಸಮಸ್ಯೆಗಳು, ಇದೆಲ್ಲ ಪ್ರಾರ್ಥನೆ ಮಾಡಿ ಬಿಡುಗಡೆ ಹೊಂದ್ಬಿಡ್ಬೇಕು. ಲೋಕದ ಅವಶ್ಯಕತೆಗಳು ಕೇಳಿದ್ದನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ಬೇಕು. ಈ ಪರಲೋಕ ರಾಜ್ಯಕ್ಕೆ ಹೋಗ್ಲೇಬೇಕು, ಅದು ಬಂದು ಚಿತ್ತಕ್ಕೆ ಒಪ್ಪಿಸಿಕೊಳ್ಳೋದೆಲ್ಲ ಹೋಗ್ಲೇಬೇಕಂತ ಪ್ರಯಾಸ ಪಡೋದು. ಎಲ್ಲರ ಕಡೆಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ಗೆ ನಾವು ಹೋಗಲು ಕೃಪೆ ಮಾಡ್ರಿ. ಮೊದಲನೇ ಸ್ಟ್ಯಾಂಡರ್ಡ್ ಬಂದು ಇತ್ತು, ಅದೇನಂದ್ರೆ ಶರೀರದಲ್ಲಿ ಈಗೋ ಪ್ರಾಬ್ಲಮ್, ಹೆಮ್ಮೆ ಇತ್ತು. ಆದರೆ ಅದನ್ನ ನಾನು ಏನು ನೆನೆಸ್ತೇನೋ ಅದನ್ನ ಮಾಡ್ತೀನಿ, ದೇವರು ಹೇಳೋದನ್ನ ಮಾಡ್ತಿಲ್ಲ, ನಾನು ಮಾಡಬಾರ್ದು ಅನ್ನೋದನ್ನೇ ಮಾಡ್ತೀನಿ. ಅಂದ್ರೆ ಇಷ್ಟವಿಲ್ಲದನ್ನೇ ಮಾಡ್ತೀನಿ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಮಾಡ್ತಾ ಇದ್ದೀನಿ ಅಂತ ಅವರು ರೋಮರಲ್ಲಿ ಹೇಳ್ಕೊಳ್ಳ ಹಾಗೆ ಅವರ ಈಗೋ ಪ್ರಾಬ್ಲಮ್ಗೋಸ್ಕರ ತಂದೆ ನನಗೆ ಈಗೋ ಪ್ರಾಬ್ಲಮ್ ತೆಗಿರಿ ಅಂದಿದ್ರೆ ಆ ಮುಳ್ಳು ಇಮಿಡಿಯೇಟ್ ಆಗಿ ಬಿಡುಗಡೆ ಆಗ್ತಾ ಇತ್ತು. ಆದರೆ ಆ ಈಗೋ ಪ್ರಾಬ್ಲಮ್ ಹೆಮ್ಮೆಯನ್ನು ಬಿಡುಗಡೆ ಆಗದ ಹಾಗೆ ನನಗೆ ಆ ಮುಳ್ಳು ಮಾತ್ರ ತೆಗಿರಿ ಅಂತ 3 ಸಲ ಪ್ರಾರ್ಥನೆ ಮಾಡಿದ್ರು. ನನ್ನ ಕೃಪೆ ನಿನಗೆ ಸಾಕು, ಈ ಬರಲಿದ್ದಲ್ಲೇ ನಿನ್ನ ಸೇವೆ ಮಾಡಿ ಮುಗಿಸು. ಅಂದ್ರೆ ಆ ವ್ಯಾಧಿಯನ್ನು ಹೊತ್ತುಕೊಂಡೇ ಅಪ್ಪ ಸೇವೆ ಮಾಡಿ ಲೋಕದಲ್ಲಿ ಬದುಕಬೇಕಾಗಿದೆ. ಕಾರಣ ಏನಂದ್ರೆ ದೇವರ ಸ್ವಭಾವಗಳು
ಅಪ್ಪ ನಮ್ಮಲ್ಲಿ ಇಲ್ಲದ ಹಾಗೆ ಸೈತನ ಸ್ವಭಾವಗಳು ನಮ್ಮಲ್ಲಿ ಇರೋದ್ರಿಂದ ಸೈತಾನ ನಮಗೆ ಮುಳ್ಳಾಗಿ ವ್ಯಾಧಿಯನ್ನು ಕೊಡ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ವ್ಯಾಧಿಗಳು ನಿರ್ಮೂಲವಾಗಲಿ. ಯೇಸುವಿನ ಸ್ವಭಾವಗಳು ನಮ್ಮಲ್ಲಿ ಬರಲಿ. ಸೈತನ ಸ್ವಭಾವಗಳು ನಿರ್ಮೂಲವಾಗಲಿ. ದಿನೇ ದಿನೇ ನಿನ್ನಾಗಿ ಮಾರ್ಪಡಲು ಕೃಪೆ ಮಾಡಿ. ಹೆಚ್ಚಾದ ಪರಿಶುದ್ಧತೆ, ಹೆಚ್ಚಾದ ಕೃಪೆಯಲ್ಲಿ ನಡೆಸ್ರಿ. ಮನೆ ಬಿಟ್ಟು ಸಭೆ ಬಿಟ್ಟು ಹೊರಗಡೆ ಹೋದ್ರೇನೆ ಲೋಕ ತಂದೆ, ಎಲ್ಲಿ ನೋಡಿದ್ರು ಮೋಸ ವಂಚನೆ ಲೋಕಕ್ಕೆ ಸಂಬಂಧಪಟ್ಟವರು, ಅದನ್ನೆಲ್ಲ ಜಯಿಸೋದಕ್ಕೆ ಕೃಪೆ ಮಾಡ್ರಿ. ನಿತ್ಯ ರಾಜ್ಯಕ್ಕೆ ಸೇರೋದಕ್ಕೆ ಅಪ್ಪ ಸೈತಾನ 24/7 ನಮ್ಮ ಮೈಂಡಲ್ಲಿ ನರಕಕ್ಕೆ ಕಳ್ಸ್ಕೊಂಡು ಹೋಗೋದಕ್ಕೆ ಅವನ ಸ್ವಭಾವವಾಗಿರುವ ಚಂಚಲ ಮನಸ್ಸು, ಭಯಗಳು, ಕೋಪಗಳು, ಆವೇಶಗಳನ್ನ ಕೊಟ್ಟು ನಮ್ಮನ್ನು ನಿರ್ಮೂಲ ಮಾಡಿ ಅವನ ಮಗನಾಗಿ ಮಾರ್ಪಡಿಸಿ ಅವನ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದಾನೆ. ಅದರಿಂದ ವ್ಯಾಧಿಗಳು, ಸಮಸ್ಯೆಗಳು, ಸಾಲಗಳು, ಕುಟುಂಬದಲ್ಲಿ ದರಿದ್ರಗಳು, ನಾನಾ ವಿಧವಾದ ಡೈವರ್ಸ್ಗಳು, ಒಡೆದಾಟಗಳು ನಡೀತಾ ಇದ್ದಾವೆ. ಸೈತಾನ ಸ್ವಭಾವಗಳು ನಿರ್ಮೂಲವಾದರೆ ಸಂಪೂರ್ಣವಾಗಿ ಆ ಕೊರತೆಗಳು ನಮ್ಮಲ್ಲಿ ಸೈತಾನ ಸ್ವಭಾವಗಳನ್ನು ನಿರ್ಮೂಲ ಮಾಡಿದ್ರೆ ನಮಗೆ ಆರೋಗ್ಯ, ಸಮಾಧಾನ, ನೆಮ್ಮದಿ, ಶಾಂತಿ, ಆಕ್ಟಿವ್ನೆಸ್, ಸೋಬೆರಿತನ ಇಲ್ಲದಾಗೆ ಯಾವಾಗಲೂ ತಂದೆ ನಿನ್ನ ಸ್ವಭಾವದಲ್ಲಿದ್ದು ಫಲ ಕೊಡುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್.